ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಮನುಷ್ಯನಾಗಿ ಬಂದು ಉದ್ದೇಶ ಏನು ಗೊತ್ತಾ? ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೆ. ಅವರು ಕಟ್ಟಿದಂಥ ಆಲಯ ನನ್ನ ನಿಮ್ಮ ದೇಹ ಎಂಬ ಈ ದೇವಾಲಯ ಇದು ಅಪವಿತ್ರವಾಗಿತ್ತು. ಪಾಪದ ನಿಮಿತ್ತವಾಗಿ ಆದಾಮನ ಪಾಪದಿಂದಲೂ ಮತ್ತು ನಾವು ಒಬ್ಬೊಬ್ಬರು ಮಾಡ್ತಾ ಇರ್ತಕ್ಕಂಥ ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡುತ್ತಿರುವ ಅನೇಕ ಅಶುದ್ಧವಾದ ಕಾರ್ಯಗಳಿಂದ, ಸ್ವಾರ್ಥಭರಿತವಾದ ಕಾರ್ಯದಿಂದ ಅನೇಕ ರೀತಿಯ ಈ ಒಂದು ಪ್ರಾಣಿಗಳ ಥರ ಬದುಕ್ತಾ ಇದ್ವಿ ನಾವು ಪಾಪದ ನಿಮಿತ್ತವಾಗಿ. ಈ ಅಂತರಂಗ ಶುದ್ಧಿ ಮಾಡಬೇಕಾಗಿತ್ತು. ಈಗ ಇದು ಕ್ಲೀನ್ ಮಾಡಬೇಕಾಗಿ. ಹೇಗೆ ಕ್ಲೀನ್ ಮಾಡಿದ್ರು ಗೊತ್ತಾ ಯೇಸು? ನಮ್ಮೊಬ್ಬೊಬ್ಬರ ಈ ದೇಹ ಎಂಬ ದೇವಾಲಯವನ್ನು ಯೇಸು ಕ್ಲೀನ್ ಮಾಡಿ ಚಾಟಿ ತಗೊಂಡಲ್ಲ, ಚಾಟಿ ಏಟುಗಳನ್ನು ತಿಂದು. ಅವರು ಚಾಟಿ ತಗೊಂಡು ಹೊಡೆದು ಕ್ಲೀನ್ ಮಾಡಿಲ್ಲ. ಅವರು ನನ್ನರ ಅಂತರಂಗವನ್ನು, ಈ ದೇಹ ಎಂಬ ದೇವಾಲಯವನ್ನು ಅವರು ಕ್ಲೀನ್ ಮಾಡಿದ್ದು. ಅವರು ಸ್ವತಃ ಚಾಟಿ ಏಟನ್ನು ನನ್ನಿಂದ ತಿಂದರು. ಮನುಷ್ಯರಿಂದ ಚಾಟಿ ಏಟು ತಿಂದರು. ನಾವು ಚಾಟಿ ಏಟು ಕೊಟ್ವಿ. ನಮ್ಮನ್ನು ಕ್ಲೀನ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಅವರು ಏಟು ತಿಂದರು. ನಮ್ಮ ಬಾಯಿಂದ ಅವ್ರ ಮುಖದ ಮೇಲೆ ಉಗುಳಿಸ್ಕೊಂಡ್ರು. ಮುಳ್ಳಿನ ಕಿರೀಟವನ್ನು ಇರಿಸ್ಕೊಂಡ್ರು. ಹೀಗೆ ಏಟು ತಿಂದು, ಸಾಧಾರಣ ಚಾಟಿ ಅಲ್ಲ, ಮುಳ್ಳಿನ ಚಾಟಿಗಳು, ಆ ಚಾಟಿ ಏಟನ್ನು ತಿಂದ ಯೇಸು ಕ್ರಿಸ್ತರು ತಮ್ಮ ದೇಹದಿಂದ ತಮ್ಮ ರಕ್ತವನ್ನು ಚೆಲ್ಲಿದರು. ಈ ರಕ್ತ ಯಾತಕ್ಕಾಗಿ ಗೊತ್ತಾ? ಈ ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೋಸ್ಕರ, ಈ ದೇವಾಲಯವನ್ನು ಪವಿತ್ರ ಮಾಡಲಿಕ್ಕೋಸ್ಕರ. ಅಶುದ್ಧವಾಗಿದ್ದ ಈ ದೇಹ ಎಂಬ ದೇವಾಲಯವನ್ನು ಪರಿಶುದ್ಧಗೊಳಿಸಲಿಕ್ಕೋಸ್ಕರನೇ ದೇವರು ತನ್ನ ಒಬ್ಬನೇ ಮಗನನ್ನೇ ಭೂಮಿಗೆ ಕಳಿಸ್ಕೊಟ್ಟಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಆಚರಿಸುವಂತಹ ಕ್ರಿಸ್ಮಸ್ ಹಬ್ಬ ಪ್ರೀತಿಯ ಹಬ್ಬ ಆಗಿದೆ. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ, ನಮಗೆಲ್ರಿಗೂ ಕೂಡ ಗೊತ್ತಿದೆ. ಆದರೆ ಆ ಪ್ರೀತಿ ಸ್ವರೂಪನಾದ ದೇವರು ಪಾಪಿಗಳಾದ ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿ ಬರುವಾಗಲೇ ನಿಜವಾಗಲೂ ನಮಗೆ ಹಬ್ಬ ಮಾಡಲಿಕ್ಕಾಗೋದು. ಹಬ್ಬ ಯಾವಾಗ ಮಾಡಲಿಕ್ಕಾಗುತ್ತೆ ಅಂದರೆ, ಪಾಪಿಗಳಾದ ನಮ್ಮ ಹೃದಯಗಳಲ್ಲಿ ಪ್ರೀತಿ ಸ್ವರೂಪನಾದ ದೇವರು ಬಂದಾಗ ನಿಜವಾದ ಹಬ್ಬ. ನಮ್ಮ ಜೀವನ ಪರ್ಯಂತ ಈ ಹಬ್ಬದ ಆನಂದ ಇರಬೇಕಂತಲೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು, ಅಥವಾ ದೇವರು ತಮ್ಮ ಒಬ್ಬನೇ ಮಗನನ್ನು ಈ ಭೂಮಿಗೆ ಕಳಿಸ್ಕೊಟ್ಟಿದ್ದು ನಾವೆಲ್ಲರೂ ಕೂಡ ದೇವರ ಮಕ್ಕಳಾಗಬೇಕು ಅಂತ. ದೇವರ ಮಕ್ಕಳು ಅಂದರೆ ಬೈಬಲ್ ಪ್ರಕಾರ ಪ್ರೀತಿಯನ್ನು ಸ್ವೀಕಾರ ಮಾಡಿದವರು ಅಂತ. ದೇವರ ಮಕ್ಕಳು ಯಾರು ಕೇಳಿದರೆ, ದೇವರು ಕಳುಹಿಸಿಕೊಟ್ಟಂಥ ತನ್ನ ಏಕೈಕ ಪುತ್ರ. ದೇವರ ಪ್ರೀತಿ. ಯೇಸು ಯಾರಾಗಿದ್ದಾರೆ ಕೇಳಿದರೆ, ಜೀಸಸ್ ಕ್ರೈಸ್ಟ್ ಇಸ್ ಗಾಡ್ಸ್ ಲವ್. ಗಾಡ್ಸ್ ಲವ್, ದೇವರ ಪ್ರೀತಿ. ದೇವರ ಪ್ರೀತಿಯಿಂದ ನಾವು ಕೇಳಿಸ್ಕೊಂಡಿದ್ದೀವಿ. ಏನು ದೇವರ ಪ್ರೀತಿ ಅಂದರೆ? ದೇವರ ಪ್ರೀತಿ ಅಂದರೆ ಊಟ ಅಲ್ಲ. ದೇವರ ಪ್ರೀತಿ ಅಂದರೆ ಒಳ್ಳೆ ಬಟ್ಟೆ ಅಲ್ಲ. ದೇವರ ಪ್ರೀತಿ ಅಂದರೆ ಒಳ್ಳೆ ಆರೋಗ್ಯ ಅಲ್ಲ. ದೇವರ ಪ್ರೀತಿ ಅಂದರೆ ಒಳ್ಳೆ ಸಂಪತ್ತಲ್ಲ. ದೇವರ ಪ್ರೀತಿ ಅಂದರೆ ಒಳ್ಳೆಯ ಈ ಲೋಕದ ಯಾವುದೂ ಅಲ್ಲ. ಈ ಲೋಕದಲ್ಲಿರ್ತಕ್ಕಂಥ ಯಾವ ಒಳ್ಳೆಯದು ಅಲ್ಲ ದೇವರ ಪ್ರೀತಿ ಅಂದರೆ. ದೇವರ ಪ್ರೀತಿ ಅಂದರೆ ಯೇಸು ಕ್ರಿಸ್ತರು. ಗಾಡ್ಸ್ ಲವ್ ಈಸ್ ಜೀಸಸ್ ಕ್ರೈಸ್ಟ್. ದೇವರು ನಮ್ಮನ್ನು ಪ್ರೀತಿಸಿದರು ಅನ್ನೋದಕ್ಕೆ ಎವಿಡೆನ್ಸ್ ಏನು? ತನ್ನ ಏಕೈಕ ಪುತ್ರನನ್ನೇ ನಮಗಾಗಿ ಕೊಟ್ಟರು. ಗಾಡ್ ಆಫರ್ಡ್ ಇಸ್ ಓನ್ಲಿ ಸನ್. ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕೊಡುವುದರ ಮುಖಾಂತರ ಆ ಪ್ರೀತಿಯನ್ನು ಅವರು ತೋರಿಸಿದರು. ತಗೊಳ್ಳಿ ಅಂತ ಕೊಟ್ಟರು. ಏನು ಕೊಟ್ಟರು? ಸೌಖ್ಯ ಅಲ್ಲ ಕೊಟ್ಟಿದ್ದು, ಅಥವಾ ಇನ್ಯಾವುದೋ ಅಳಿದು ಹೋಗುವ ಆಶೀರ್ವಾದ ಅಲ್ಲ ಕೊಟ್ಟಿದ್ದು, ನಾವು ಪ್ರಾರ್ಥನೆ ಮಾಡಿದಂಥ ಯಾವುದೋ ವಿಷಯ ಅಲ್ಲ ಯೇಸು ಕೊಟ್ಟಿದ್ದು. ದೇವರು ಕೊಟ್ಟಿದ್ದು ತನ್ನಲ್ಲಿದ್ದಂಥ ತನ್ನನ್ನೇ, ತನ್ನ ಆತ್ಮವನ್ನೇ, ತನ್ನ ಜೀವವನ್ನೇ, ತನ್ನ ಒಬ್ಬನೇ ಮಗನನ್ನೇ, ತನ್ನ ದೈವತ್ವವನ್ನೇ, ಅವರನ್ನೇ ಪೂರ್ತಿಯಾಗಿ ನಮಗೋಸ್ಕರ ಕೊಟ್ಟರು. He gave us his best. God gave us God's best and Jesus Christ is God's best. ದೇವರು ತನ್ನಲ್ಲಿದ್ದ ಅತ್ಯುತ್ತಮವಾದದ್ದನ್ನು ಅವರು ಅತಿ ಕೆಟ್ಟವನಾದ ನನಗೆ, ಪಾಪಿಯಾದ ನನಗೆ ಕೊಟ್ಟರು. ನಾವು ಸಾಧಾರಣವಾಗಿ ತುಂಬ ಒಳ್ಳೇದು ಕೊಡೋದು ತುಂಬ ಒಳ್ಳೆಯವರಿಗೆ, ಕೆಟ್ಟವರಿಗೆ ಏನು ಕೊಡೋಕ್ಕೆ ಹೋಗಲ್ಲ ನಾವು. ಅದರಲ್ಲೂ ನಮ್ಮನ್ನು ದ್ವೇಷ ಮಾಡೋರಾದ್ರಂತೂ ನಾವು ಅವ್ರ ಮುಖನೇ ನೋಡ್ಲಿಕ್ಕೆ ಹೋಗೋದಿಲ್ಲ. ಅದು ನನ್ನ ಸ್ವಭಾವ, ಅದು ಮನುಷ್ಯನ ಸ್ವಭಾವ. ಆದರೆ ದೇವರು ಕರುಣಾಮಯಿ,
ಪ್ರೀತಿ ಸ್ವರೂಪ, ಅವರ ಸ್ವಭಾವನೇ ಪ್ರೀತಿ ಆಗಿರೋದ್ರಿಂದ ನಾವು ಅವರಿಗೆ ಶತ್ರುಗಳಾಗಿದ್ದರೂ ಕೂಡ, ನಾವು ಅವರನ್ನು ದ್ವೇಷಿಸ್ತಾ ಇದ್ದರೂ ಕೂಡ, ನಾವು ಅವರಿಗೆ ವಿರೋಧಿಗಳಾಗಿದ್ದರೂ ಕೂಡ ಅವರು ನಮ್ಮನ್ನು ವಿರೋಧ ಮಾಡಲಿಲ್ಲ. ಅವರು ನಮ್ಮನ್ನು ಪ್ರೀತಿ ಮಾಡಿದರು. ಆ ಪ್ರೀತಿಯನ್ನು ಅವರು ತೋರಿಸ್ಕೊಟ್ರು. ಯಾವ ರೀತಿಯಲ್ಲಿ ದೇವರು ತಮ್ಮ ಪ್ರೀತಿಯನ್ನು ನಮಗೆ ತೋರಿಸ್ಕೊಟ್ರು ಅಂದರೆ, ತಮ್ಮ ಒಬ್ಬನೇ ಮಗನನ್ನು ತೆಗೆದುಕೋ ಅಂತ ಹೇಳಿಬಿಟ್ಟು ನಮ್ಮೊಬ್ಬೊಬ್ಬರಿಗೂ, ಕೆಟ್ಟವನಾದ ನನಗೆ, ದೇವರ ಶತ್ರುವಾದ ನನಗೆ, ದೇವರು ತನ್ನಲ್ಲಿದ್ದಂಥ ಆ ಪರಮ ಪ್ರೀತಿ ಯೇಸು, ದೇವರ ಪರಮ ಪ್ರೀತಿ, ದ ಅಲ್ಟಿಮೇಟ್ ಲವ್ ಆಫ್ ಗಾಡ್ ಈಸ್ ಜೀಸಸ್ ಹಿಮ್ಸೆಲ್ಫ್. ಆ ಪ್ರೀತಿಯನ್ನು ಯೇಸು ಸ್ವಾಮಿ ದೇವರು, ತಂದೆ ದೇವರು ನಮಗೋಸ್ಕರ ಕೊಟ್ಟರು. ಅದರ ಹಬ್ಬನೇ ಕ್ರಿಸ್ಮಸ್. ಹಾಗಾದರೆ ನಿಜವಾಗಲೂ ಕ್ರಿಸ್ಮಸ್ ಯಾರು ಮಾಡಬೇಕು? ಕ್ರಿಸ್ಮಸ್ ಕ್ರೈಸ್ತರ ಹಬ್ಬ ಅಲ್ಲ. ಕ್ರಿಸ್ಮಸ್ ಯಾರ ಹಬ್ಬ ಕೇಳಿದರೆ, ಯಾರೆಲ್ಲ ದೇವರ ಪ್ರೀತಿಯನ್ನು ಹೃದಯದಲ್ಲಿ ಬರಮಾಡ್ಕೊಂಡಿದ್ದಾರೋ ಅವರ ಜೀವನದಲ್ಲಿ ಅವರು ಮಾಡುವ ಹಬ್ಬವೇ ಕ್ರಿಸ್ಮಸ್ ಹಬ್ಬ. ಜೆರುಸಲೇಮಿನಲ್ಲಿ ಅಥವಾ ಬೆತ್ಲೆಹೇಮ್ನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ದೇವರು ಮನುಷ್ಯನಾಗಿ ಜನಿಸಿದರು. ಅದರ ಒಂದು ಹಬ್ಬ ನೀವು ಮಾಡೋದ್ರಿಂದ ದೇವರಿಗೂ ಮಹಿಮೆ ಆಗೋದಿಲ್ಲ, ನಿಮಗೂ ಉಪಯೋಗ ಆಗೋದಿಲ್ಲ. ನಾವು ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ವರ್ಷ ನಿಮಗೆ ಬುದ್ಧಿ ಬಂದ ಅಂದಿನಿಂದ ಇವತ್ತಿನ ತನಕ ಕ್ರಿಸ್ಮಸ್ ಹಬ್ಬ ಮಾಡಿಕೊಂಡೇ ಬಂದಿದ್ದೀರಿ. ನಿಮಗೇನು ಉಪಯೋಗ ಆಯಿತು ಅಂತ ಯಾರಾದರೂ ಒಬ್ಬರು ಹೇಳ್ತೀರಾ? ಕೇಳಿಸ್ಕೊಳ್ಳೋಣ. ಬೇಕಾದರೆ ನೀವು ಕ್ರಿಸ್ಮಸ್ ಮಾಡಿದ್ದೀರಾ ಎಷ್ಟು ವರ್ಷ? ಎಷ್ಟು ಜನಕ್ಕೆ ಉಪಯೋಗ ಆಯಿತು ಕ್ರಿಸ್ಮಸ್ ಮಾಡಿ? ಏನು ಉಪಯೋಗ ಆಯಿತು? ಕೆಲವರು ಹೇಳ್ಬೋದು, ಕ್ರಿಸ್ಮಸ್ ಮಾಡಿದ್ರಿಂದ ನಮಗೆ ಹೊಸ ಬಟ್ಟೆ ಸಿಕ್ತು. ವರ್ಷದಲ್ಲಿ ನಮ್ಮ ಮನೇಲಿ ಆವತ್ತೇ ಪೇಂಟ್ ಹೊಡೆಯೋದು ಮನೆಗೆಲ್ಲ. ಮನೆ ಡೀಪ್ ಕ್ಲೀನಿಂಗ್ ಆವತ್ತೇ. ಮನೆ ಒಂದು ಕ್ಲೀನ್ ಆಯಿತು, ಹೊಸ ಬಟ್ಟೆ ಸಿಕ್ತು. ಕ್ರಿಸ್ಮಸ್ ಮಾಡಿದ್ರಿಂದ ಮನೆಯಲ್ಲಿ ಒಳ್ಳೆ ಊಟ ಸಿಕ್ತು. ಇದನ್ನು ಹೇಳ್ಬೋದು, ಬಿಟ್ಟರೆ ಬೇರೆ ಏನು ಹೇಳಲಿಕ್ಕಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ನಿಜವಾದ ಕ್ರಿಸ್ಮಸ್ ಯಾರು ಮಾಡಲು ಯೋಗ್ಯರು? ಯಾರು ಮಾಡಲು ಯೋಗ್ಯರು ಕೇಳಿದರೆ, ದೇವರು ಕೊಟ್ಟಂತಹ ಆ ಪ್ರೀತಿಯನ್ನು ಯಾರೆಲ್ಲ ಕೈಯಲ್ಲಿ ತಗೊಂಡಿದ್ದಾರೋ, ಕೈಯಲ್ಲಿ ಅಂದರೆ ಕೈಯಲ್ಲಿ ಅಲ್ಲ, ಹೃದಯದಲ್ಲಿ ವಿಶ್ವಾಸದ ಮುಖಾಂತರ ಯಾರೆಲ್ಲ ತಮ್ಮ ಹೃದಯಕ್ಕೆ ಬರಮಾಡಿಕೊಂಡಿದ್ದಾರೋ ಕ್ರಿಸ್ತನನ್ನು, ದೇವರು ಕಳುಹಿಸಿಕೊಟ್ಟ ದೇವರ ಕೊಡುಗೆ, ಗಾಡ್ಸ್ ಗಿಫ್ಟ್ ಟು ಹ್ಯುಮ್ಯಾನಿಟಿ ಈಸ್ ಹಿಸ್ ಓನ್ಲಿ ಸನ್ ಜೀಸಸ್ ಕ್ರೈಸ್ಟ್, ಗಾಡ್ಸ್ ಬೆಸ್ಟ್, ಗಾಡ್ಸ್ ಲವ್. ದೇವರಲ್ಲಿರ್ತಕ್ಕಂಥ ಅತ್ಯುನ್ನತವಾದ ಕೊಡುಗೆ, ದೇವರ ಪ್ರೀತಿ ಕ್ರಿಸ್ತ ಯೇಸು. ಆ ಕ್ರಿಸ್ತ ಯೇಸುವನ್ನು ಯಾರು ಪಶ್ಚಾತ್ತಾಪದ ಹೃದಯದಿಂದ, ದೀನ ಹೃದಯದಿಂದ ಯಾರು ತಮ್ಮ ಹೃದಯಗಳಿಗೆ ಬರಮಾಡಿಕೊಂಡಿದ್ದಾರೋ ಅವರ ಹೃದಯದಲ್ಲಿ ಆಗುವ ಅನುಭವ ಇದೆಯಲ್ವಾ, ಅದು ಕ್ರಿಸ್ತಾನುಭವ, ಅದು ದೈವಾನುಭವ. ಆ ಅನುಭವ ಏನು ಕೇಳಿದರೆ ಪ್ರೀತಿ. ಆ ಪ್ರೀತಿ ಎಷ್ಟು ಶ್ರೇಷ್ಠವಾದ ಪ್ರೀತಿ ಕೇಳಿದರೆ, ಪ್ರಾಣಕ್ಕಿಂತಲೂ ಮಿಗಿಲಾದದ್ದು. ಆ ಪ್ರೀತಿಯ ಅನುಭವ ಒಬ್ಬ ಮನುಷ್ಯನ ಒಳಗೆ ಆಗುವಾಗ ಅವನ ಜೀವಿತದಲ್ಲಿರ್ತಕ್ಕಂಥ ಭಯ ಭೀತಿ ಬಿಟ್ಟು ಹೋಗ್ತದೆ. ಅದನ್ನೇ ಬೈಬಲ್ ಹೇಳ್ತದೆ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ, ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಒಂದು ಯೋವನ 4:18 ನಾವು ಓದ್ತೀವಿ, ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಏನಿರುವುದಿಲ್ಲ? ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಪ್ರೀತಿ ಇಲ್ಲದೆ ಇದ್ದಲ್ಲಿ ಏನಿರುತ್ತೆ? ಪ್ರೀತಿ ಇರುವಲ್ಲಿ ಭೀತಿ ಇರುವುದಿಲ್ಲ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಭೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಈ ಯಾತನೆ ಅಂತ ಹೇಳುವಾಗ ಇದೊಂದು ಶರೀರದ ಯಾತನೆ ಅಲ್ಲ. ಶರೀರದಲ್ಲಿ ಉಂಟಾಗುವ ಕೆಲವೊಂದು ರೋಗಗಳು, ನೋವುಗಳಿಂದ ಉಂಟಾಗುವ ಒಂದು ಶರೀರದ ಯಾತನೆ ಬಗ್ಗೆ ಅಲ್ಲ ಹೇಳ್ತಾ ಇರೋದು. ಇದು ಮನುಷ್ಯನ ಮನಸ್ಸಿನ ಒಳಗಡೆ ಆಗುವಂಥ ಭಯ, ನಿರಾಸೆ,
ದ್ವೇಷ, ಹೊಟ್ಟೆ ಕಿಚ್ಚು, ವ್ಯಾಮೋಹಗಳು ಕೆಲವೊಂದು ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ನಮಗೆ ಸಿಗದೇ ಇದ್ದಾಗ ನಮಗೆ ಒಳಗಾಗ್ತಕ್ಕಂಥ ವೇದನೆ. ಅಯ್ಯೋ, ಅವರಿಗೆಲ್ಲ ಚೆನ್ನಾಗಿ ಆಗ್ತಾ ಇದ್ದಾರೆ, ನಾವು ಚೆನ್ನಾಗಿ ಆಗ್ತಾ ಇಲ್ವಲ್ಲ ಅಂತ ಒಳಗಡೆ ಆಗುವ ಆ ವೇದನೆ, ಅದನ್ನು ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ. ಸ್ವಾರ್ಥ, ವ್ಯಾಮೋಹಗಳು, ಈ ಯಾತನೆಯಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಾರಣ ಏನು? ಕಾರಣ ನಿನ್ನ ಹೃದಯದಲ್ಲಿ ಪ್ರೀತಿ ಇಲ್ಲ. ಏನದು ಪ್ರೀತಿ ಅಂದರೆ? ಅದು ಹೇಗಿರುತ್ತೆ? ಅವರೇ ಪ್ರಭು ಕ್ರಿಸ್ತ, ಆ ಪ್ರೀತಿನೇ ಯೇಸು. ದೇವರು ಮನುಷ್ಯನಾದರು ಅಂದರೆ ಅರ್ಥ ಏನು? ದೇವರು ಮನುಷ್ಯನಾದರು ಅಂದರೆ ದೇವರು ಪ್ರೀತಿ ಆದರು ಅಂತ ಅರ್ಥ. ಗಾಡ್ ಬಿಕೇಮ್ ಮ್ಯಾನ್, ವರ್ಡ್ ಬಿಕೇಮ್ ಫ್ಲೆಶ್. ವಾಕ್ಯವಾಗಿದ್ದ ದೇವರು ಅಂದರೆ ಪ್ರೀತಿಯಾಗಿದ್ದ ದೇವರು ನಿನ್ನ ಹೃದಯದಲ್ಲಿ ಬರಲಿಕ್ಕೋಸ್ಕರ ಅವರು ಆತ್ಮಸ್ವರೂಪಿಯಾದರು. ಪರಿಶುದ್ಧ ಆತ್ಮನಾಗಿ ನಮ್ಮ ಹೃದಯದಲ್ಲಿ ಬರಬೇಕೆಂದು ಬಯಸಿದರು ದೇವರು. ಆದರೆ ಇವತ್ತು ಎಷ್ಟು ಜನ ನಿಜವಾಗಲೂ ನಮ್ಮ ಹೃದಯಗಳಿಗೆ ಆ ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದೇವೆ? ನಾವು ಬೈಬಲ್ನಲ್ಲಿ ಓದ್ತೀವಿ, ಯೇಸು ಕ್ರಿಸ್ತರು ಜನಿಸಿದಂಥ ಸಮಯದಲ್ಲಿ ಅವರು ಎಲ್ಲಿ ಜನಿಸಿದರು? ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗದ ಕಾರಣ ಆ ಮಗು ದನದ ಕೊಟ್ಟಿಗೆಯಲ್ಲಿ ಜನಿಸಬೇಕಾಗಿ ಬಂತು. ಮಾತೆ ಮರಿಯಳು ಬಟ್ಟೆಯಲ್ಲಿ ಸುತ್ತಿ ಆ ಮಗುವನ್ನು ಇಟ್ಟಿದ್ದು ಒಂದು ದನದ ಕೊಟ್ಟಿಗೆಯಲ್ಲಿ. ನಾವ್ಯಾರು ಆ ರೀತಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದವರು ಇರೋದಿಲ್ಲ. ಆದರೆ ರಕ್ಷಕನಾದ ದೇವರು, ಸರ್ವಶಕ್ತನಾದ ದೇವರು, ನಮ್ಮನ್ನು ಪ್ರೀತಿಸುವಂಥ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬರುವಾಗ ಅವರು ಜನಿಸಿದಂಥ ಒಂದು ಸ್ಥಳ ದನದ ಕೊಟ್ಟಿಗೆ, ಒಂದು ಹೊಲಸಾದ ಜಾಗ. ಬೈಬಲ್ ಹೇಳುತ್ತೆ, ಅವರಿಗೆ ಛತ್ರದಲ್ಲಿ ಜಾಗ ಸಿಗದ ಕಾರಣ ಅವರು ದನದ ಕೊಟ್ಟಿಗೆಯಲ್ಲಿ ಜನಿಸಬೇಕಾಗಿ ಬಂತು. ಇವತ್ತು ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯದಲ್ಲಿ ಯೇಸುವಿಗೆ ಜಾಗ ಕೊಡದೇ ಇದ್ದರೆ ಯೇಸು ಬೇರೆ ಯಾವುದಾದ್ರೂ ಹೃದಯದಲ್ಲಿ ಜನಿಸ್ತಾರೆ. ಕ್ರೈಸ್ತರಾದ ನಾವೇ ನಮ್ಮ ಹೃದಯದಲ್ಲಿ ಜಾಗ ಕೊಡದೇ ಇದ್ದರೆ ಅನೇಕ ಅನ್ಯರ ಹೃದಯಗಳಲ್ಲಿ ಯೇಸು ಜನಿಸ್ತಾರೆ. ಮೊದಲು ಶುಭ ಸಂದೇಶ ಬಂದಿದ್ದು ಯಹೂದ್ಯರಿಗೆ, ಸ್ವಂತ ಜನರಿಗೆ, ಅನ್ಯ ಜನರಿಗಲ್ಲ. ಯೇಸು ಹೇಳ್ತಾರೆ, ನನ್ನನ್ನು ಕಳುಹಿಸಿದ್ದು ದಾರಿ ತಪ್ಪಿದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನಗಳ ಬಳಿಗೆ ಅಂತ ಯೇಸು ಹೇಳ್ತಾರೆ. ನಾನು ಬಂದಿರುವುದು ಇಸ್ರಾಯೇಲ್ ಜನರ ಹತ್ರ, ಅಂದರೆ ದೇವರು ಆರಿಸಿಕೊಂಡ ದೇವ ಜನರ ಬಳಿಗೆ ನಾನು ಬಂದಿದ್ದು, ನನ್ನ ಜನರ ಬಳಿಗೆ ನಾನು ಬಂದಿದ್ದು, ನನ್ನ ಜನರನ್ನ ಹುಡ್ಕೊಂಡು ನಾನು ಬಂದಿದ್ದು. ನನ್ನ ಜನರು ಅಂದರೆ ಯಾರು? ಇಸ್ರಾಯೇಲ್ ಜನರು, ದೇವರು ಆರಿಸಿಕೊಂಡ ಜನರು. ಆದರೆ ನನ್ನ ಜನ ಎಂದು ಕರೆಯಲ್ಪಡುವ ಇಸ್ರಾಯೇಲ್ ಜನರು ಏನು ಮಾಡಿದ್ರು? ನೀವು ಬೇಡ ಅಂತ ತಳ್ಳಿದರು, ಬಾಗಿಲಾಕಿದ್ರು. ಯೇಸು ಕ್ರಿಸ್ತನಿಗೆ ಡೋರ್ ಕ್ಲೋಸ್. ಯೇಸು ಏನು ಮಾಡಿದರು? ಯೇಸು ಪಕ್ಕದ ಮನೆಯಲ್ಲಿ ಹೋಗಿ ಬಾಗಿಲು ತಟ್ಟಿದರು. ಅನ್ಯ ಜನರು ಯೇಸುವನ್ನು ಬರಮಾಡಿಕೊಂಡ್ರು. ಯಾರೆಲ್ಲ ಆತನನ್ನು ಬರಮಾಡಿಕೊಂಡ್ರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಕೆಲವರು ಮಾತ್ರ ಬರಮಾಡಿಕೊಂಡ್ರು ಅಂತ ಇದೆ. ಆ ಕೆಲವರು ಯಾರು ಗೊತ್ತು? ಅನ್ಯರು. ಆ ದಿವ್ಯವಾಣಿ ಮನುಷ್ಯನಾಗಿ ತನ್ನ ಜನರ ಮಧ್ಯದಲ್ಲಿ ಬಂದರೂ ಕೂಡ ಆ ಜನರು ಅವರನ್ನ ಗುರುತಿಸದೆ ಹೋದರು. ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಯೇಸು ಕ್ರಿಸ್ತರು ಒಬ್ಬ ಯಹೂದ್ಯನಾಗಿ ಹುಟ್ಟಿ ದೇವರು ಮನುಷ್ಯನಾಗಿ ಅವತರಿಸಿದ್ರು ಕೂಡ ಆ ಜನರಿಗೆ, ರಕ್ಷಕನನ್ನು ಎದುರು ನೋಡ್ತಾ ಇದ್ದಂಥ ಆ ಜನರಿಗೇನೆ ಯೇಸುವನ್ನು ಬರಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋಯಿತು. ನಮ್ಮ ಥರ ಕ್ರಿಸ್ಮಸ್ ಆಚರಿಸುವ ನಮಗೇನೆ ಕ್ರಿಸ್ತನನ್ನು ಇವತ್ತು ಯಾವ ರೀತಿ ಬರಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ವೋ, ದೇವರ ಪ್ರೀತಿಯನ್ನು, ದೇವರ ಪರಿಶುದ್ಧಾತ್ಮನನ್ನು ನಮ್ಮ ಒಳಗಡೆ ಬರಮಾಡ್ಕೊಳ್ಳಿಕ್ಕೆ ಒಂದು ಮಾನಸಾಂತರದ ಹೃದಯದಿಂದ, ಪಶ್ಚಾತ್ತಾಪದ ಹೃದಯದಿಂದ ಯಾವ ರೀತಿಯಲ್ಲಿ ಆ ಕ್ರಿಸ್ತನ ಸಾನ್ನಿಧ್ಯವನ್ನು ನಮ್ಮೊಳಗಡೆ ಬರಮಾಡ್ಕೊಳ್ಳಿಕ್ಕೆ ಇವತ್ತು ನಮಗೆ ಸಾಧ್ಯ ಆಗ್ತಾ ಇಲ್ವೋ, ಅದೇ ರೀತಿಯಲ್ಲಿ ಅಂದಿದ್ದ ಯಹೂದ್ಯ ಜನರಿಗೂ ದೇವ ಜನರಿಗೂ ಸಾಧ್ಯ ಆಗಲಿಲ್ಲ. ಅವರು ಇದೇ ರೀತಿ ಹಬ್ಬದಲ್ಲಿ ಬ್ಯುಸಿ ಆದರು. ಪರ್ಣ ಕುಟೀರ ಹಬ್ಬ, ಪ್ರಥಮ ಬೆಳೆಯ ಹಬ್ಬ, ಪಂಚಶತಮ ಹಬ್ಬ, ಪಾಸ್ಕ ಹಬ್ಬ, ಆ ಹಬ್ಬ ಈ ಹಬ್ಬ, ಹಬ್ಬ ಮಾಡಿದ್ದೇ ಮಾಡಿದ್ದು. ಎಲ್ಲ ದೇವರ ಹೆಸರಲ್ಲಿ ಹಬ್ಬ ಮಾಡಿದ್ದು.
ಯಾವ ದೇವರ ಹೆಸರಲ್ಲಿ ಹಬ್ಬ ಮಾಡ್ತಾ ಇದ್ರು ಅದೇ ದೇವರು ಮನುಷ್ಯನಾಗಿ ಅವರ ಮುಂದೆ ಬಂದಾಗಲ ಒಬ್ಬರು ಸೇರಿಸಿಲ್ಲ. ಹಬ್ಬದಲ್ಲಿ ಬ್ಯುಸಿ ಆದರೆ ಎಲ್ಲರೂ ನಮ್ಮ ಥರನೇ ನಾವು ಹಬ್ಬದಲ್ಲಿ ಬ್ಯುಸಿ. ಹಬ್ಬದ ಪ್ರಯುಕ್ತ ಏನು ಮಾಡ್ತೀವಿ? ನಮಗೆ ಯಾವುದೆಲ್ಲ ಇಷ್ಟನೋ ಅದೆಲ್ಲ ನಾವು ಮಾಡ್ತೀವಿ. ನಮಗಿಷ್ಟವಾದ ಅಡುಗೆ ಮಾಡಿ ನಾವು ತಿಂತೀವಿ, ನಮಗಿಷ್ಟವಾದ ಬಟ್ಟೆ ತಗೊಂಡು ನಾವು ಹಾಕ್ಕೊಳ್ತೀವಿ, ನಮಗಿಷ್ಟವಾದ ರೀತಿಯಲ್ಲಿ ಮನೆಗೆ ಪೇಂಟ್ ಹೊಡ್ಕೊಳ್ತೀವಿ, ನಮಗಿಷ್ಟವಾದ ರೀತಿಯಲ್ಲಿ ನಾವು ಡೆಕೋರೇಷನ್ ಮಾಡ್ಕೊಳ್ತೀವಿ, ನಮಗಿಷ್ಟವಾದ ರೀತಿಯಲ್ಲಿ ನಾವು ಚರ್ಚನ್ನು ಅಲಂಕಾರ ಮಾಡ್ತೀವಿ, ನಮಗಿಷ್ಟವಾದ ರೀತಿಯಲ್ಲಿ ನಾವು ಮನೆಯನ್ನು ಅಲಂಕಾರ ಮಾಡ್ತೀವಿ, ನಮಗಿಷ್ಟವಾದ ರೀತಿಯಲ್ಲಿ ಒಂದು ಗೋದಲಿನ ಕಟ್ತೀವಿ. ಇವತ್ತು ಮನಸ್ತಾ ಇರೋದು ಯೇಸುವನ್ನು ಗೋದಲಿಯಲ್ಲಿನೇ, ಇವತ್ತು ಯೇಸುಗೆ ಗೋದಲಿನೇ ಕಟ್ಟೋದು. ಆದರೆ ಯೇಸು ಕ್ರಿಸ್ತನು ದೇವರು ಬಯಸ್ತಾ ಇರೋದು ನಮ್ಮ ಹೃದಯ ಎಂಬ ಈ ಗೋದಲಿ ಒಳಗಡೆ ಬರಲಿಕ್ಕೆ, ನಮ್ಮ ಹೃದಯದಲ್ಲಿ ಜೀವಿಸಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ನಮ್ಮ ಅಂತರಂಗದಲ್ಲಿ ಅವರು ಆಳ್ವಿಕೆ ಮಾಡಲಿಕ್ಕೆ, ನಮ್ಮ ಪ್ರಭುವಾಗಿ, ನಮ್ಮ ಕರ್ತನಾಗಿ, ನಮ್ಮ ರಕ್ಷಕನಾಗಿ ನಮ್ಮನ್ನು ಬೆಳಗಿಸ್ಲಿಕ್ಕೆ ಅವರು ಬಯಸ್ತಾ ಇದ್ದಾರೆ. ನಮ್ಮ ಜೀವನ ಬೆಳಗಿಸ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ನಾವು ಹೇಳ್ತೀವಿ ನೀವು ಬೆಳಗಿಸೋದು ಬೇಡ, ನನಗೆ ಗೊತ್ತು, ಐ ನೋ ಎವ್ರಿಥಿಂಗ್, ಐ ನೋ ನನಗೆ ಗೊತ್ತು, ನನಗೆಲ್ಲ ಗೊತ್ತು ಅಂತಕ್ಕಂತಹ ಈ ಅಹಂಕಾರದಲ್ಲಿರ್ತಕ್ಕಂಥವರಿಗೆ ಖಂಡಿತ ಯೇಸು ಕ್ರಿಸ್ತನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗೋದಿಲ್ಲ. ಯೇಸು ಕ್ರಿಸ್ತನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗೋದಿಲ್ಲ. ಯೇಸು ಯಾರು ಅಂತ ಅರ್ಥನೇ ಆಗೋದಿಲ್ಲ. ಈ ಕ್ರಿಸ್ಮಸ್ ಮಾಡೋರನ್ನ ಕೇಳಿ, ಕ್ರಿಸ್ಮಸ್ ಮಾಡ್ತಾರಲ್ವ ಗ್ರ್ಯಾಂಡಾಗಿ, ಅವ್ರನ್ನ ಕೇಳಿ ಹೋಗ್ಬಿಟ್ಟು ಯೇಸು ಯಾರು ಅಂತ ಕೇಳಿ, ಅವ್ರು ಹೇಳ್ತಾರ ನೋಡೋಣ. ಯಾವುದೋ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಆ ರೀತಿ ಏನೋ ಸ್ವಲ್ಪ ಹೇಳ್ಬೋದು ಅಷ್ಟೇ. ಆದರೆ ಅದು ಬಿಟ್ಟು ಈ ಕ್ರಿಸ್ತನ ಅನುಭವ ಅವ್ರು ಹೇಳಿ ನೋಡೋಣ. ಏನೋ ಒಂದು ಹೇಳ್ಬೋದು, ಅಲ್ಲಿ ಇಲ್ಲಿ ಕೇಳಿಸ್ಕೊಂಡಿರೋದು ಕಲ್ತ್ಕೊಂಡಿರೋದು ಎಲ್ಲ ಹೇಳ್ಬೋದು. ಯೇಸು ಕ್ರಿಸ್ತರು ಯಾರು ಅಂತ ಅವ್ರು ನಿಜವಾಗ್ಲೂ ಹೇಳಿ ನೋಡೋಣ, ಅವರ ಅನುಭವದಿಂದ ಹೇಳಿ ನೋಡೋಣ. ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು, ಯಾರೋ ಹೇಳಿದ್ದು ಕೇಳಿ, ಎಲ್ಲೋ ಪುಸ್ತಕದಲ್ಲಿ ಓದಿದ್ದು ತಿಳ್ಕೊಂಡು ಯೇಸು ಬಗ್ಗೆ ಹೇಳ್ಬೋದು, ಅದರಿಂದ ಪ್ರಯೋಜನ ಇಲ್ಲ. ಇನ್ನೊಂದು, ಆ ಯೇಸುವನ್ನು ಅನುಭವಿಸಿ ಹೇಳ್ಬೋದು. ಎರಡೂ ಬೇರೆ ಬೇರೆಯೇ. ಉದಾಹರಣೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಿಮ್ಮ ಜೀವನ ಸಂಗಾತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ಇವ್ರ ಬಗ್ಗೆ ನೀವು ಇನ್ನೊಬ್ರಿಗೆ ಹೇಳುವಾಗ ಆ ಹೇಳೋದಕ್ಕೂ ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಕುಟುಂಬದ ಸದಸ್ಯರು ಹೇಳುವಾಗ ಅದು ಅವರ ಅನುಭವ ಆಗಿರ್ತದೆ. ಆದರೆ ಪಕ್ಕದ ಮನೆಯವರು ಹೇಳೋದು ಅನುಭವ ಅಲ್ಲ. ಅಕ್ಕಪಕ್ಕದವರು ಹೇಳೋದೇನು ಗೊತ್ತಾ? ಅವ್ರು ಕೇಳಿ ತಿಳ್ಕೊಂಡಿದ್ದು, ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿ ತಿಳ್ಕೊಂಡಿದ್ದು, ಅದನ್ನು ಮಾತ್ರನೇ ಅವ್ರಿಗೆ ಹೇಳಲಿಕ್ಕಾಗತ್ತೆ. ಅದೇ ರೀತಿ ನಿಮ್ಮ ಅನುಭವ ಏನು? ಇಷ್ಟೆಲ್ಲ ಕ್ರಿಸ್ಮಸ್ ಮಾಡಿದ್ದೀರಿ, ಇನ್ನೊಂದು ಕ್ರಿಸ್ಮಸ್ಗೆ ರೆಡಿ ಬೇರೆ ಆಗ್ತಾ ಇದ್ದೀರಿ. ವಾಟ್ ಈಸ್ ಯುವರ್ ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್? ನಿನ್ನ ಕ್ರಿಸ್ತ ಅನುಭವ ಏನು? ಈ ಅನುಭವ ಏನು ಹೇಳ್ಬೋದು? ಯೋಚನೆ ಮಾಡಿ. ಕೊಟೇಶನ್ಸ್ ಬೇಡ, ಅನುಭವ. ನಾವು ಹೇಳ್ತೀವಲ್ವಾ, ಒಬ್ಬ ಮನುಷ್ಯನ ಜೊತೆಗೆ ನಾವು ಜೀವಿಸಿದಾಗ ಅವರ ಅನುಭವನ ಹೇಳ್ತೀವಿ. ಅವ್ರು ಆ ಥರ ಅಲ್ಲ ಅಂತ ನಾವು ಹೇಳ್ತೀವಿ, ಇವ್ರು ಇದೇ ಥರ ಅಂತ ಹೇಳ್ತೀವಿ. ಒಂದು ಮಾವಿನ ಹಣ್ಣನ್ನು ನೋಡಿ ಅದ್ರ ಬಗ್ಗೆ ಹೇಳೋದಕ್ಕೂ ಅದನ್ನು ತಿಂದುಬಿಟ್ಟು ಅದ್ರ ಬಗ್ಗೆ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೇ ರೀತಿ ಕ್ರಿಸ್ತನ ಅನುಭವ ನೀವಿನ್ನೊಬ್ರಿಗೆ ಹೇಳೋದಕ್ಕೂ ಕ್ರಿಸ್ತನ ಬಗ್ಗೆ ತಿಳ್ಕೊಂಡು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಯಾಕೆ ನಮ್ಮ ಮಕ್ಕಳಲ್ಲಿ ಪರಿವರ್ತನೆಗಳಾಗ್ತಾ ಇಲ್ಲ? ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ ಯೌವನಸ್ಥ ಮಕ್ಕಳು ಸೈತಾನನ ದಾರಿಯನ್ನು ಹಿಡ್ಕೊಂಡು ಅನೇಕರು ಹೋಗಿದ್ದಾರೆ. ಅನೇಕರು, ಮೆಜಾರಿಟಿ ಲೋಕ ವ್ಯಾಮೋಹಗಳ ಹಿಂದೆ, ಡ್ರಗ್ಸ್ ಹಿಂದೆ, ಪೊರ್ನೋಗ್ರಫಿ ಹಿಂದೆ, ಇನ್ನಿತರೆ ಕೆಟ್ಟ ಅಶುದ್ಧವಾದ ಲೋಕದ ರೀತಿ ನೀತಿಗಳನ್ನು, ಪೈಶಾಚಿಕ ಕೃತ್ಯಗಳನ್ನು ಮಾಡಿಕೊಂಡು ಭಾನುವಾರ ಆದರೆ ಚರ್ಚ್ ಕಾಂಪೌಂಡ್ ಒಳಗಡೆ ತನಕ ಬರ್ತಾರೆ. ಇನ್ನು ಕೆಲವರು ಚರ್ಚ್ ಒಳಗಡೆನೂ ಬರ್ತಾರೆ. ಆದರೆ ಕ್ರಿಸ್ತನಿಗೆ ಅವ್ರಿಗೇನಾದರೂ ಸಂಬಂಧ ಇದೆಯಾ ಅಂತ ಪರೀಕ್ಷೆ ಮಾಡಿ ನೋಡಬೇಕು. ಯಾಕೆ ಆಗ್ತಾ ಇಲ್ಲ? ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ? ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂದರೆ
ಪೇರೆಂಟ್ಸ್, ತಂದೆ ತಾಯಿಂದರು ಮಕ್ಕಳಿಗೆ ಕೊಡಬೇಕಾದ ಕ್ರಿಸ್ತನ ಅನುಭವ ಕೊಡ್ತಾ ಇಲ್ಲ, ಲೋಕದ ಅನುಭವ ಕೊಡ್ತಾ ಇದ್ದೀವಿ. ಲೋಕದ ಅನುಭವ ಕೊಟ್ಟಾಗ ಆ ಮಕ್ಕಳು ಲೋಕದ ಮಕ್ಕಳಾಗ್ತಾರೆ. ಕ್ರಿಸ್ತನ ಅನುಭವ ತಂದೆ ತಾಯಿ ಮುಖಾಂತರ ಮಕ್ಕಳಿಗೆ ಸಿಕ್ಕಿದರೆ ಅವರು ದೇವರ ಮಕ್ಕಳಾಗ್ತಾರೆ. ನಿಮ್ಮ ಮಕ್ಕಳು ದೇವರ ಮಕ್ಕಳಾಗಿ ಲೋಕದಲ್ಲಿ ಬೆಳಿಬೇಕಾದ್ರೆ ನಿಮ್ಮ ಮುಖಾಂತರ, ತಂದೆ ತಾಯಿ ಮುಖಾಂತರ ನಿಮ್ಮ ಮಕ್ಕಳಿಗೆ ಕ್ರಿಸ್ತ ಯೇಸುವಿನ ಅನುಭವ ಸಿಗಬೇಕು. ಕ್ರಿಸ್ತ ಯೇಸುವಿನ ಅನುಭವ ನಿಮ್ಮ ಮುಖಾಂತರ ನಿಮ್ಮ ಮಕ್ಕಳಿಗೆ ಸಿಗಬೇಕಾದ್ರೆ ಮೊದಲು ಆ ಅನುಭವ ನಿನಗೆ ಸಿಗಬೇಕು. ಒಬ್ಬ ತಂದೆಯಾದ ನಿನಗೆ, ಒಬ್ಬ ತಾಯಿಯಾದ ನಿನಗೆ ಕ್ರಿಸ್ತನ ಅನುಭವ ಮೊದಲು ಸಿಗಬೇಕು. ಸಹೋದರ ಸಹೋದರಿ, ಆ ಕ್ರಿಸ್ತನ ಅನುಭವವೇ ಪ್ರೀತಿ, ಆ ಕ್ರಿಸ್ತನ ಅನುಭವವೇ ಪರಿಶುದ್ಧತೆ, ಆ ಕ್ರಿಸ್ತನ ಅನುಭವವೇ ದೈವ ಭಯ, ಆ ಕ್ರಿಸ್ತನ ಅನುಭವವೇ ನೀತಿ, ರೈಚಸ್ನೆಸ್, ಹೋಲಿನೆಸ್, ಲವ್. ಈ ಅನುಭವ ತಂದೆ ತಾಯಿ ಜೀವಿತದಲ್ಲಿ ಮಕ್ಕಳು ನೋಡುವಾಗ ಮಕ್ಕಳಿಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೊತ್ತಾ? ನೋಡುವವರಿಗೆ ಗಾಡ್ ಎಕ್ಸ್ಪೀರಿಯನ್ಸ್, ಗಾಡ್ ಎಕ್ಸ್ಪೀರಿಯನ್ಸ್, ಗಾಡ್ ಎಕ್ಸ್ಪೀರಿಯನ್ಸ್, ದೇವರ ಅನುಭವ, ಯೇಸುವಿನ ಅನುಭವ. ಯೇಸುವಿನ ಅನುಭವ ಆಗಲಿಕ್ಕೆ ಮಕ್ಕಳನ್ನ ಯಾವುದೋ ಮೂವಿ ಕರ್ಕೊಂಡು ಹೋಗಿ ಪ್ಯಾಷನ್ ಆಫ್ ಕ್ರೈಸ್ಟ್ ತೋರಿಸೋ ಅವಶ್ಯಕತೆ ಬರೋದಿಲ್ಲ. ಯೇಸು ಕ್ರಿಸ್ತನ ಅನುಭವ ಮಕ್ಕಳಿಗೆ ಸಿಗಲಿಕ್ಕೆ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗೋ ಅವಶ್ಯಕತೆ ಬರೋದಿಲ್ಲ. ಯೇಸು ಕ್ರಿಸ್ತನ ಅನುಭವ ಮಕ್ಕಳಿಗೆ ಸಿಗಲಿಕ್ಕೆ ಚರ್ಚಿಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಬರೋದಿಲ್ಲ. ಮನೆಯಲ್ಲೇ ನಿಮ್ಮ ಮುಖಾಂತರ ಕೊಡ್ಬೋದು. ಬಿಕಾಸ್ ಯು ಆರ್ ದ ರಿಫ್ಲೆಕ್ಷನ್ ಆಫ್ ಗಾಡ್, ಯು ಆರ್ ದ ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತ ಯೇಸುವನ್ನು ಪ್ರತಿಬಿಂಬಿಸುವ ಕನ್ನಡಿಗಳು ನೀವೊಬ್ಬೊಬ್ಬರು ಅಂತ ಬೈಬಲ್ ಹೇಳುತ್ತೆ. ಪ್ರಭುವನ್ನೇ ಪ್ರತಿಬಿಂಬಿಸುವ ಕನ್ನಡಿಗಳು. ಯು ಆರ್ ದ ರಿಫ್ಲೆಕ್ಷನ್ ಆಫ್ ಗಾಡ್, ಯು ಆರ್ ದ ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್. ಹಾಗಾದರೆ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ತಂದೆ ತಾಯಿ, ಗಂಡ ಹೆಂಡತಿ, ಮಗ ಮಗಳು ಕ್ರಿಸ್ತ ಯೇಸುವನ್ನು ಪ್ರತಿಬಿಂಬಿಸೋದಾದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಅಲ್ಲಿ ನೋಡುವವರಿಗೆ, ನಿಮ್ಮೊಂದಿಗೆ ಸಂಪರ್ಕದಲ್ಲಿರುವವರಿಗೆ ಕ್ರಿಸ್ತಾನುಭವ ಆಗತ್ತೆ. 100ಕ್ಕೆ 100ರಷ್ಟು ಒಂದೇ ಸರಿ ಆಗುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ ಇದು ಅಧಿಕವಾಗುತ್ತಾ ಅಧಿಕವಾಗುತ್ತಾ ಕ್ರಿಸ್ತ ಯೇಸುವನ್ನೇ ಅವರು ಹೋಲ್ತಾರೆ, ಯೇಸುವಿನಂತೆಯೇ ಆಗ್ತಾರೆ. ನಿಮ್ಮ ಮನೇಲಿ ಆ ಥರ ಆಗ್ತಾ ಇದ್ದಾರೆ ಮಕ್ಕಳು? ನಿಮ್ಮೊಂದಿಗೆ ಬದುಕುತ್ತಿರುವ ನಿಮ್ಮ ಮಕ್ಕಳು, ನಿಮ್ಮ ಜೀವನ ಸಂಗಾತಿ, ನಿಮ್ಮ ಒಡ ಹುಟ್ಟಿದವರು, ನಿಮ್ಮ ಜೊತೆಯಲ್ಲಿ ಒಂದೇ ಕುಟುಂಬದಲ್ಲಿ ಒಂದಾಗಿ ಇರುವವರು ದಿನದಿಂದ ದಿನಕ್ಕೆ ಕ್ರಿಸ್ತನ ಅನುರೂಪಿಗಳಾಗ್ತಾ ಇದ್ದಾರಾ? ಆ ಅನುಭವ ಸಿಗ್ತಾ ಇದೆಯಾ? ಸಿಗದೇ ಇದ್ದರೆ ಕಾರಣ ಏನು ಗೊತ್ತಾ? ನಾವು ಒಂದು ರೀತಿ ಡಮ್ಮಿ ಪೀಸ್ಗಳಾಗಿದೆ. ಇದರೊಳಗಡೆ ಏನೂ ಇಲ್ಲ, ಹೊರಗಡೆ ಮಾತ್ರ ನಾವು ಕ್ರಿಶ್ಚಿಯನ್ಸ್ ಥರ ಇದ್ದೀವಿ ಅಷ್ಟೇ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಷಯದಲ್ಲಿ ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಇವತ್ತು ನೀವು ಒಬ್ಬೊಬ್ಬರು ಕೂಡ ಆಸೆ ಪಡಬೇಕು. ಈ ವಾಕ್ಯವನ್ನು ಆಲಿಸ್ತಾ ಇರುವಾಗ ನಾವು ಒಬ್ಬೊಬ್ಬರು ಕೂಡ ಆಸೆ ಪಡಬೇಕು. ದೇವರೇ, ನನಗೆ ನಿನ್ನ ಅನುಭವ ಬೇಕು. ಲಾರ್ಡ್, ಐ ನೀಡ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಹಾರ್ಟ್. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಯು ಇನ್ ಮೈ ಹಾರ್ಟ್. ನನಗೆ ನಿನ್ನ ಅನುಭವ ಬೇಕು, ನನಗೆ ಬೇರೆ ಏನೂ ಅಲ್ಲ ಬೇಕಾಗಿರೋದು. ದೇವರೇ, ನನಗೆ ನಿನ್ನ ಅನುಭವ ಬೇಕು. ಬೈಬಲ್ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ. ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇಹ ಏನಾಗಿದೆ? ದೇವರ ಆಲಯವಾಗಿದೆ. ಹಾಗಾದರೆ ದೇವರ ಆಲಯ ಅಂತ ಹೇಳಿದ ಮೇಲೆ ಅಲ್ಲಿ ಯಾರು ಇರಬೇಕಾಗಾದ್ರೆ? ಪೊಲೀಸ್ ಸ್ಟೇಷನ್ ಅಂದಮೇಲೆ ಅಲ್ಲಿ ಯಾರು ಇರಬೇಕು? ಮುಖ್ಯವಾಗಿ ಪೊಲೀಸ್ನವ್ರು ಇರಬೇಕು. ಆಸ್ಪತ್ರೆ ಅಂತ ಹೇಳಿದ ಮೇಲೆ ಆಸ್ಪತ್ರೆಯಲ್ಲಿ ಯಾರು ಇರಬೇಕು? ಮುಖ್ಯವಾಗಿ ಡಾಕ್ಟರ್ಸ್ ಇರಬೇಕು, ನರ್ಸುಗಳಿರಬೇಕು. ಒಂದು ಗ್ಯಾರೇಜ್ ಅಂತ ಹೇಳಿದರೆ ಮೆಕ್ಯಾನಿಕ್ ಇರಬೇಕು. ಹಾಗಾದರೆ ದೇವರ ಆಲಯ ಅಂತ ಹೇಳಿದ್ರೆ ಅಲ್ಲಿ ಯಾರಿರಬೇಕು? ಯಾರಿರಬೇಕು? ಅಲ್ಲಿ ದೇವರಿರಬೇಕು. ಬೈಬಲ್ ಹೇಳುತ್ತೆ, ನೀನೇ ದೇವರ ಆಲಯ. ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ದೇಹ ದೇವರ ಆಲಯ. ಪರೀಕ್ಷಿಸಿ ನೋಡೋಣ ನಾವು. ಹಾಗಾದರೆ ಈ ದೇಹ ಎಂಬ ದೇವಾಲಯದಲ್ಲಿ ಕ್ರಿಸ್ತನಿದ್ದಾನ? ಒಂದು ವೇಳೆ ಇಲ್ಲದೆ ಇದ್ದರೆ ಬೇಜಾರಾಗಬೇಡಿ. ದೇವರು ಬಂದಿದ್ದೆ, ದೇವರು ಮನುಷ್ಯನಾಗಿ ಬಂದಿದ್ದೆ ನನ್ನನ್ನು ನಿಮ್ಮನ್ನು ದೇವರ ಆಲಯವನ್ನಾಗಿ ಮಾಡಲಿಕ್ಕೆ. ಆಯಿತಾ? ದೇವಾಲಯದಲ್ಲಿ ದೇವರಿಲ್ಲ ಅಂತ ಹೇಳಿಬಿಟ್ಟು ಈಗ ಬೇಜಾರಾಗಬೇಡಿ. ಈ ದೇಹ ಎಂಬ ದೇವಾಲಯವನ್ನು ದೇವರು ಕಟ್ಟಿದ್ದು.
ಯಾರಿಗೆ ಕಟ್ಟಿದ್ದು ಕೇಳಿದರೆ, ಅವರಿಗೆ ವಾಸ ಮಾಡಲಿಕ್ಕಾಗಿ ಅವರು ಕಟ್ಟಿದ ಆಲಯ ಈ ದೇಹ ಎಂಬ ದೇವಾಲಯ. ಹಾಗಾದರೆ ದೇವರು ಏನನ್ನು ಬಯಸ್ತಾರೆ ಕೇಳಿದರೆ, ನನ್ನೊಳಗಡೆ ಬಂದು ವಾಸವಾಗಬೇಕು ಅಂತ ಅವರು ಬಯಸ್ತಾರೆ. ಆದ್ದರಿಂದನೇ ಈ ಭೂಮಿಗೆ ಅವರು ಮನುಷ್ಯನಾಗಿ ಬಂದು ಈ ದೇಹ ಎಂಬ ದೇವಾಲಯವನ್ನು ಶುದ್ಧ ಮಾಡಿದ್ದು. ಅದರ ಸಂಕೇತ ನಾವು ನೋಡ್ತೀವಿ. ಯೋಹಾನನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ದೇವಾಲಯವನ್ನು ಕ್ಲೀನ್ ಮಾಡ್ತಾರೆ. ಯಹೂದ್ಯರು ದೇವರನ್ನ ಆರಾಧಿಸ್ತಾ ಇದ್ದಂಥ ಆ ದೇವಾಲಯವನ್ನು ಬಿಸ್ನೆಸ್ ಸೆಂಟರ್ ಮಾಡ್ಕೊಂಡಿದ್ರು. ಹಣ ವಿನಿಮಯ ಮಾಡ್ಕೊಳ್ತಾ ಇದ್ರು, ಎಕ್ಸ್ಚೇಂಜ್, ಮನಿ ಎಕ್ಸ್ಚೇಂಜ್, ಪಾರಿವಾಳಗಳನ್ನು ಮಾರಾಟ ಮಾಡ್ತಾ ಇದ್ರು, ಇನ್ನಿತರ ಬಿಸ್ನೆಸ್ ಕಾರ್ಯಗಳನ್ನು ಮಾಡ್ತಾ ಇದ್ರು. ಯೇಸು ಕ್ರಿಸ್ತರು ಏನು ಮಾಡಿದರು? ಮೇಜನ್ನೆಲ್ಲ ತಳ್ಳಿ ಹಗ್ಗವನ್ನು ಚಾಟಿ ಅಂತ ಹೆಣೆದು ಪ್ರಾಣಿಗಳನ್ನ ಓಡಿಸೋ ಥರ ಮನುಷ್ಯರನ್ನ ಓಡಿಸಿದ್ರು. ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾಡಿದ್ದೀರಾ. ಸಂತೆ ಮಾಡಬೇಡಿ, ಇದು ದೇವಾಲಯ, ಇಲ್ಲಿ ದೇವರಿಗೆ ಆರಾಧನೆ ಸಲ್ಲಿಸಬೇಕು. ದಿಸ್ ಈಸ್ ನಾಟ್ ಬಿಸ್ನೆಸ್ ಸೆಂಟರ್. ಇವತ್ತು ಅನೇಕ ಚರ್ಚ್ಗಳು ಬಿಸ್ನೆಸ್ ಸೆಂಟರ್ ಆಗಿದೆ, ಅನೇಕ ರಿಟ್ರೀಟ್ ಸೆಂಟರ್ಗಳು ಬಿಸ್ನೆಸ್ ಸೆಂಟರ್ ಆಗಿದೆ. ಎಲ್ಲದು ಅಂತ ನಾನು ಹೇಳ್ತಾ ಇಲ್ಲ, ಅನೇಕ ಮೆನಿ ಚರ್ಚಸ್ ಆರ್ ಟುಡೇ ಬಿಸ್ನೆಸ್ ಸೆಂಟರ್ಸ್, ಮೆನಿ ಆ್ಯಂಡ್ ಮೆನಿ ರಿಟ್ರೀಟ್ ಸೆಂಟರ್ಸ್ ಆಲ್ಸೋ. ಯಾಕಿದು ನಮಗೆ ಯಾಕೆ ಹೇಳ್ತೀರಾ ಬ್ರದರ್ ಕೇಳಿದ್ರೆ, ನೀವೇ ಮಾಡಿದ್ದು, ನಮ್ಮಿಂದನೇ ಆಗ್ತಾ ಇರೋದಲ್ವಾ. ಇದು ತನ್ನಷ್ಟಕ್ಕೆ ತಾನೇ ಬಿಸ್ನೆಸ್ ಸೆಂಟರ್ ಆಯಿತಾ? ಯಾವುದಾದ್ರೂ ಚರ್ಚ್ ತನ್ನಷ್ಟಕ್ಕೆ ತಾನೇ ಬಿಸ್ನೆಸ್ ಸೆಂಟರ್ ಆಗುತ್ತಾ? ನಾವು ಮಾಡಿದ್ರೆ ತಾನೇ ಆಗುತ್ತೆ, ನಾವೇ ತಾನೇ ಮಾಡೋದು ಅಲ್ವಾ. ಅದರಿಂದ ನಿಮಗೆ ಹೇಳ್ತಾ ಇರೋದು. ಯೇಸು ಸ್ವಾಮಿ ಅವತ್ತು ಚಾಟಿ ತಗೊಂಡು ಓಡಿಸಿದ್ರು. ಇದು ದೇವಾಲಯ, ಇಲ್ಲಿ ದೇವರ ಸಾನ್ನಿಧ್ಯ ಇರಬೇಕು, ಇಲ್ಲಿ ಪ್ರಾಣಿಗಳೆಲ್ಲ ಇರಬೇಕಾಗಿರೋದು, ಇಲ್ಲಿ ಮನಿ ಎಕ್ಸ್ಚೇಂಜ್ ಅಲ್ಲ ನಡಿಬೇಕಾಗಿರೋದು, ಇಲ್ಲಿ ಬೇರೆ ಬಿಸ್ನೆಸ್ ಅಲ್ಲ ನಡಿಬೇಕಾಗಿರೋದು, ಇಲ್ಲಿ ದೇವರಿಗೆ ಆರಾಧನೆ ಸಲ್ಲಿಸುವಂಥ ಸ್ಥಳ ಇದು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು 2000 ವರ್ಷಗಳ ಹಿಂದೆ ಈ ಭೂಮಿಗೆ ಮನುಷ್ಯನಾಗಿ ಬಂದು ಉದ್ದೇಶ ಏನು ಗೊತ್ತಾ? ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೆ. ಅವರು ಕಟ್ಟಿದಂಥ ಆಲಯ ನನ್ನ ನಿಮ್ಮ ದೇಹ ಎಂಬ ಈ ದೇವಾಲಯ, ಇದು ಅಪವಿತ್ರವಾಗಿತ್ತು. ಪಾಪದ ನಿಮಿತ್ತವಾಗಿ, ಆದಾಮನ ಪಾಪದಿಂದಲೂ ಮತ್ತು ನಾವು ಒಬ್ಬೊಬ್ಬರು ಮಾಡ್ತಾ ಇರ್ತಕ್ಕಂಥ ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ ಮಾಡುತ್ತಿರುವ ಅನೇಕ ಅಶುದ್ಧವಾದ ಕಾರ್ಯಗಳಿಂದ, ಸ್ವಾರ್ಥಭರಿತವಾದ ಕಾರ್ಯದಿಂದ, ಅನೇಕ ರೀತಿಯ ಈ ಒಂದು ಪ್ರಾಣಿಗಳ ಥರ ಬದುಕ್ತಾ ಇದ್ವಿ ನಾವು ಪಾಪದ ನಿಮಿತ್ತವಾಗಿ. ಈ ಅಂತರಂಗ ಶುದ್ಧಿ ಮಾಡಬೇಕಾಗಿತ್ತು. ಈಗ ಇದು ಕ್ಲೀನ್ ಮಾಡಬೇಕಾಗಿತ್ತು. ಹೇಗೆ ಕ್ಲೀನ್ ಮಾಡಿದ್ರು ಗೊತ್ತಾ ಯೇಸು? ನಮ್ಮೊಬ್ಬೊಬ್ಬರ ಈ ದೇಹ ಎಂಬ ದೇವಾಲಯವನ್ನು ಯೇಸು ಕ್ಲೀನ್ ಮಾಡಿ ಚಾಟಿ ತಗೊಂಡಲ್ಲ, ಚಾಟಿ ಏಟುಗಳನ್ನು ತಿಂದು. ಅವರು ಚಾಟಿ ತಗೊಂಡು ಹೊಡೆದು ಕ್ಲೀನ್ ಮಾಡಿಲ್ಲ. ಅವರು ನನ್ನರ ಅಂತರಂಗವನ್ನು, ಈ ದೇಹ ಎಂಬ ದೇವಾಲಯವನ್ನು ಅವರು ಕ್ಲೀನ್ ಮಾಡಿದ್ದು. ಅವರು ಸ್ವತಃ ಚಾಟಿ ಏಟನ್ನು ನನ್ನಿಂದ ತಿಂದರು, ಮನುಷ್ಯರಿಂದ ಚಾಟಿ ಏಟು ತಿಂದರು. ನಾವು ಚಾಟಿ ಏಟು ಕೊಟ್ವಿ. ನಮ್ಮನ್ನು ಕ್ಲೀನ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಅವರು ಏಟು ತಿಂದರು, ನಮ್ಮ ಬಾಯಿಂದ ಅವ್ರ ಮುಖದ ಮೇಲೆ ಉಗುಳಿಸ್ಕೊಂಡ್ರು, ಮುಳ್ಳಿನ ಕಿರೀಟವನ್ನು ಇರಿಸ್ಕೊಂಡ್ರು. ಹೀಗೆ ಏಟು ತಿಂದು, ಸಾಧಾರಣ ಚಾಟಿ ಅಲ್ಲ, ಮುಳ್ಳಿನ ಚಾಟಿಗಳು, ಆ ಚಾಟಿ ಏಟನ್ನು ತಿಂದ ಯೇಸು ಕ್ರಿಸ್ತರು ತಮ್ಮ ದೇಹದಿಂದ ತಮ್ಮ ರಕ್ತವನ್ನು ಚೆಲ್ಲಿದರು. ಈ ರಕ್ತ ಯಾತಕ್ಕಾಗಿ ಗೊತ್ತಾ? ಈ ದೇವಾಲಯವನ್ನು ಶುದ್ಧಿ ಮಾಡಲಿಕ್ಕೋಸ್ಕರ, ಈ ದೇವಾಲಯವನ್ನು ಪವಿತ್ರ ಮಾಡಲಿಕ್ಕೋಸ್ಕರ. ಅಶುದ್ಧವಾಗಿದ್ದ ಈ ದೇಹ ಎಂಬ ದೇವಾಲಯವನ್ನು ಪರಿಶುದ್ಧಗೊಳಿಸಲಿಕ್ಕೋಸ್ಕರನೇ ದೇವರು ತನ್ನ ಒಬ್ಬನೇ ಮಗನನ್ನೇ ಭೂಮಿಗೆ ಕಳಿಸ್ಕೊಟ್ಟಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವಾಲಯವನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಈ ದೇವಾಲಯ ಪರಿಶುದ್ಧವಾಗಿದ್ದರೆ ಮಾತ್ರನೇ ಸಾಧ್ಯ. ಇಲ್ಲದೆ ಇದ್ದರೆ ಇದು ನರಕಕ್ಕೆ ಹೋಗ್ತದೆ, ನಾಶವಾಗಿ ಹೋಗ್ತದೆ, ವಿನಾಶಕ್ಕೆ ಹೋಗ್ತದೆ. ಆದ್ದರಿಂದ ಈ ದೇವಾಲಯವನ್ನು ಪರಿಶುದ್ಧಗೊಳಿಸಬೇಕಾಗಿತ್ತು. ಈ ದೇವಾಲಯವನ್ನು ಪರಿಶುದ್ಧಗೊಳಿಸಬೇಕಾದ್ರೆ ಪರಿಶುದ್ಧವಾದ ರಕ್ತದಿಂದ ಮಾತ್ರವೇ ಸಾಧ್ಯ ಎಂಬುದು ದೇವರ ನಿಯಮವಾಗಿತ್ತು. ಆದ್ದರಿಂದ ದೇವರ ನಿಯಮದ ಪ್ರಕಾರ ಪರಿಶುದ್ಧವಾದ ರಕ್ತ ಒಬ್ಬ ಮನುಷ್ಯನಲ್ಲೂ ಇರಲಿಲ್ಲ. ಆದ್ದರಿಂದ ದೇವರು ತಮ್ಮ ಸ್ವಂತ ಮಗನನ್ನು, ಒಬ್ಬನೇ ಮಗನನ್ನು, ವಾಕ್ಯವನ್ನು ಈ ಭೂಮಿಗೆ ಮನುಷ್ಯನಾಗಿ ಕಳಿಸಿಕೊಟ್ಟಾಗ ದೇವರು ಆ ಮಗನಲ್ಲಿ ತನ್ನ ರಕ್ತವನ್ನು, ಮಾಂಸವನ್ನು ಇಟ್ಟರು. ದೇವರಿಟ್ಟರು. ದೇವರಲ್ಲಿ ರಕ್ತ ಮಾಂಸ ಇತ್ತು ಅಂತ ಅಲ್ಲ, ದೇವರು ಆತನಿಗೆ ರಕ್ತ ಮಾಂಸವನ್ನು ಕೊಟ್ಟು ಈ ಭೂಮಿಗೆ ಮನುಷ್ಯನಾಗಿ ಕಳಿಸಿದರು.
ಕೆಲವರು ಹೇಳ್ತಾರೆ ಮಾತೆ ಮರಿಯಮ್ಮನವರಿಂದ ಯೇಸು ಸ್ವಾಮಿಗೆ ದೇಹ ಸಿಕ್ಕಿದ್ದು ಅವ್ರದ್ದೇ ರಕ್ತ ಅಂತೆಲ್ಲ. ಅದೆಲ್ಲ ಮೂಢನಂಬಿಕೆ, ಅದೆಲ್ಲ ಅಜ್ಞಾನ, ಅದೆಲ್ಲ ದೇವರಿಗೆ ವಿರುದ್ಧವಾದ ಮಾತುಗಳು, ಅದೆಲ್ಲ ಅಜ್ಞಾನದ ಮಾತುಗಳು. ಅದಲ್ಲ. ಯೇಸು ಕ್ರಿಸ್ತರ ದೇಹಕ್ಕೆ ಬೇಕಾದ ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಆಗಿದ್ದು ಮಾತೆ ಮರಿಯಳ ಮುಖಾಂತರನೇ, ಅದನ್ನು ಒಪ್ಕೊಳ್ಳುವಂಥ ವಿಷಯನೇ. ಆದರೆ ಯೇಸು ಕ್ರಿಸ್ತನಿಗೆ ಅವರ ದೇಹದಲ್ಲಿ ರೂಪುಗೊಂಡ ದೇಹ ಅದು ವಾಕ್ಯ ಮಾಂಸ ಧರಿಸಿದ್ದು, ವಾಕ್ಯ ದೇವರಾಗಿದ್ದರು. ವಾಕ್ಯ ದೇವರಾಗಿದ್ದರು, ವಾಕ್ಯ ಮಾಂಸ ಧರಿಸಿದ್ದು ಮಾತೆ ಮರಿಯಳ ಉದರದಲ್ಲಿ ಪರಿಶುದ್ಧಾತ್ಮನ ಪ್ರಭಾವದಿಂದ. ಅದೇ ರೀತಿಯಲ್ಲಿ ಆ ದೇಹದಲ್ಲಿ ರಕ್ತ ಕೂಡ ಅದರ ಫಲವಾಗಿ ಬಂದಿದ್ದು, ದೇವರ ಆತ್ಮನಿಂದ ಆದ ಕಾರ್ಯ ಇದು, ದೇವರ ವಾಕ್ಯದ ಶಕ್ತಿ ಕ್ರಿಯೆ ಇದು. ವಾಕ್ಯ ಮಾಂಸ ಧರಿಸಿದಾಗ ಬಂದಂಥ ಆ ಪರಿಶುದ್ಧವಾದ ರಕ್ತ, ಪರಿಶುದ್ಧವಾದ ರಕ್ತ ಚೆಲ್ಲಲ್ಪಟ್ಟರೆ ಮಾತ್ರವೇ ದೇವಾಲಯ ಶುದ್ಧಿ ಆಗೋದು. ಅದರಿಂದ ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ನಾವೆಲ್ಲರೂ ಕ್ರಿಸ್ಮಸ್ ಮಾಡಲಿಕ್ಕಲ್ಲ, ಕ್ರಿಸ್ತನನ್ನು ಧರಿಸಿಕೊಳ್ಳಲಿಕ್ಕೆ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು, ಕ್ರಿಸ್ತನಾಗಿ ಬಂದಿದ್ದು ನಮ್ಮನ್ನು ಕ್ರಿಸ್ತಂಬರರನ್ನಾಗಿ ಮಾಡಲಿಕ್ಕೆ. ಕ್ರೈಸ್ಟ್ ಕೇಮ್ ಟು ಮೇಕ್ ಅಸ್ ಕ್ರಿಶ್ಚಿಯನ್. ಜಾತಿಯಲ್ಲಿ ಅಲ್ಲ, ಆತ್ಮದಲ್ಲಿ, ಹೃದಯದಲ್ಲಿ, ಅಂತರಂಗದಲ್ಲಿ. ಹೇಗೆ ಹೃದಯದಲ್ಲಿ ಕ್ರಿಶ್ಚಿಯನ್ ಆಗೋದು ಹೇಗೆ? ಜಾತಿಯಲ್ಲಿ ಕ್ರಿಶ್ಚಿಯನ್ ಆಗೋದಾದರೆ ನಮಗೆ ಗೊತ್ತು ಹೇಗಾಗಬೇಕು ಅಂತ. ಸಂಪ್ರದಾಯಗಳಿದೆ, ಆಚಾರ ವಿಚಾರಗಳಿದೆ, ಬಾಹ್ಯ ಆಚರಣೆಗಳಿದೆ, ಸುಮಾರು ಕೆಲಸ ಇದೆ, ಆ ರೀತಿಯಲ್ಲಿ ಆಗ್ಬೋದು, ಏನು ಪ್ರಯೋಜನ ಇಲ್ಲ. ಆದರೆ ಯೇಸು ಕ್ರಿಸ್ತರು ಬಂದಿದ್ದು ನಮ್ಮನ್ನು ಕ್ರಿಶ್ಚಿಯನ್, ನಮ್ಮನ್ನು ಅಭಿಷಿಕ್ತರನ್ನಾಗಿ ಮಾಡಲಿಕ್ಕೆ. ಕ್ರಿಸ್ತ ಅಂದರೆ ನಮಗೆ ಗೊತ್ತು, ಅಭಿಷಿಕ್ತ. ನಮ್ಮನ್ನು ಅಭಿಷೇಕಿಸಲಿಕ್ಕೋಸ್ಕರ ಆತ ಬಂದಿದ್ದು. ಅಂದರೆ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ. ದೇವರ ಒಬ್ಬನೇ ಮಗ ಯೇಸು ಕ್ರಿಸ್ತನು ಈ ಭೂಮಿಗೆ ಮನುಷ್ಯಪುತ್ರನಾಗಿ, ದೇವರ ಪುತ್ರ ಮನುಷ್ಯಪುತ್ರನಾಗಿ ಈ ಭೂಮಿಗೆ ಬಂದಿದ್ದು ಮನುಷ್ಯಪುತ್ರರಾದ ನಮ್ಮನ್ನು ದೇವಪುತ್ರರನ್ನಾಗಿ ಮಾಡಲಿಕ್ಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗಾಗುತ್ತೆ ಇದು ಕೇಳಿದರೆ, ಇದಾಗೋದು ದೇವರ ಆತ್ಮನಿಂದ. ಮನುಷ್ಯಪುತ್ರನಾಗಿ ಈ ಭೂಮಿಗೆ ಬಂದ ದೇವರ ಪುತ್ರ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಕೊಡ್ತಾರೆ. ಅದೇನು ಕೇಳಿದರೆ ತನ್ನ ಆತ್ಮ, ಪವಿತ್ರ ಆತ್ಮನನ್ನೊಂದು ವರವಾಗಿ ಕೊಡ್ತಾರೆ. ವಿಶ್ವಾಸಿಗೆ, ಎಲ್ರಿಗೂ ಅಲ್ಲ, ಕ್ರಿಶ್ಚಿಯನ್ಸ್ಗಲ್ಲ, ವಿಶ್ವಾಸಿಗೆ, ವಿಶ್ವಾಸ ಇಡುವವನಿಗೆ, ಶುಭ ಸಂದೇಶ ಆಲಿಸಿ ಆತನಲ್ಲಿ ವಿಶ್ವಾಸ ಇಡುವವನಿಗೆ. ವಿಶ್ವಾಸ ಅಂದರೆ ಈಗ ಹೇಳಿದಂಥ ಈ ವಿಷಯಗಳು ಆತನಿಗೆ ಮನದಟ್ಟಾಗಬೇಕು, ಪಾಪಕ್ಕೆ ವಿಮುಖನಾಗುವ ಒಂದು ಹೃದಯ ಬೇಕು. ಆ ರೀತಿ ಒಂದು ವಿಶ್ವಾಸ ಇಡುವ ಪ್ರತಿಯೊಬ್ಬನಿಗೂ ದೇವರು ಕೊಡ್ತಕ್ಕಂಥ ಒಂದು ವರದಾನವಾಗಿದೆ ತನ್ನ ಆತ್ಮ, ಪರಿಶುದ್ಧ ಆತ್ಮ. ಅಪ್ಪ ತಂದೆಯೇ ಎಂದು ಕರೆಯುವ ಪುತ್ರನ ಆತ್ಮವನ್ನು ದೇವರು ಕೊಡ್ತಾರೆ. ಆಗ ಮನುಷ್ಯ ಪುತ್ರ ದೇವಪುತ್ರರಾಗ್ತಾರೆ. ಅಥವಾ ಮನುಷ್ಯನಿಂದ ಹುಟ್ಟಿದ ನಾವುಗಳು ದೇವರಿಂದ ಜನಿಸಿದವರಾಗ್ತೇವೆ, ದೇವರ ಮಕ್ಕಳಾಗ್ತೇವೆ. ಹಾಗಾದರೆ ಯೇಸು ಬಂದ ಉದ್ದೇಶ ಇದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಪ್ರತಿಯೊಬ್ಬರು. ಇದಾಗದೇ ಇದ್ದರೆ ನಾವು ನಿರ್ಭಾಗ್ಯರು. ಇದಾಗದೇ ಇದ್ದರೆ ನಾವು ಬರೀ ಕ್ರಿಶ್ಚಿಯನ್, ಹುಟ್ಟು ಕ್ರಿಶ್ಚಿಯನ್, ಕ್ಯಾಥೋಲಿಕ್ ಕ್ರಿಶ್ಚಿಯನ್, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್, ಪೆಂಟೆಕೋಸ್ಟ್ ಕ್ರಿಶ್ಚಿಯನ್, ಆ ಕ್ರಿಶ್ಚಿಯನ್, ಈ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ತಿರುಗಿ ಪ್ರಯೋಜನ ಇಲ್ಲ. ಕ್ರಿಸ್ಮಸ್ ಮಾಡಿ ಗೋದಲಿ ಕಟ್ಟಿ ಸ್ಟಾರ್ ಹಾಕ್ಕೊಂಡು ಕೇಕ್ ಕಟ್ ಮಾಡಿ ತಿಂದು ಕುಡಿದು ಮಜಾ ಮಾಡಿ ಅದು ಮಾಡಿ ಇದು ಮಾಡಿ ಪ್ರಯೋಜನ ಇಲ್ಲ. ನನ್ನ ಒಳಗಡೆ ಕ್ರಿಸ್ತನನ್ನು ಧರಿಸ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಲಿಕ್ಕೆ ಆಗುತ್ತೆ ಕೇಳಿದರೆ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಸ್ವೀಕಾರ ಮಾಡಲಿಕ್ಕಾಗುತ್ತೆ. ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಸ್ವೀಕಾರ ಮಾಡಲಿಕ್ಕೆ ಆಗುವ ಹಾಗೆ ದೇವರೊಂದು ಡಿವೈನ್ ಸಿಸ್ಟಮ್ ಅಥವಾ ಡಿವೈನ್ ಪ್ಲ್ಯಾನ್ ದೇವರಿಟ್ಟಿದ್ದಾರೆ. ದೇರ್ ಇಸ್ ಎ ಡಿವೈನ್ ವೇ ಟು ರಿಸೀವ್ ದಿಸ್ ಡಿವೈನ್ ಗಾಡ್ ಇನ್ ಟು ಯುವರ್ ಹಾರ್ಟ್. ದೇರ್ ಇಸ್ ಎ ಗಾಡ್ಲಿ ವೇ. ಒಂದು ದೈವಿಕವಾದ ದಾರಿಯನ್ನು ದೇವರಿಟ್ಟಿದ್ದಾರೆ. ದೇವ್ರನ್ನ ನಾವು ಹೇಗಪ್ಪ ಸ್ವೀಕಾರ ಮಾಡೋದು ಅಂತ ಯೋಚನೆ ಮಾಡಬೇಡಿ. ದೇವ್ರನ್ನ ಸ್ವೀಕಾರ ಮಾಡಲಿಕ್ಕೆ ಒಂದು ದಾರಿ ಇದೆ. ವಿಶ್ವಾಸ ಎಂಬ ಒಂದು ದಾರಿ ಇಟ್ಟಿದ್ದಾರೆ. ಆದ್ದರಿಂದನೇ ವಿಶ್ವಾಸ ಬರಬೇಕಾದ್ರೆ ಶುಭ ಸಂದೇಶ ಬೇಕು, ವಚನಗಳು ಬೇಕು. ವಚನಗಳ ಮುಖಾಂತರ ಈ ವಿಶ್ವಾಸ ಬರುತ್ತೆ. ಈಗ ಹೇಳಿದ ವಾಕ್ಯಕ್ಕೆ ಸಂಬಂಧಪಟ್ಟಾಗಿ ಸುಂದರವಾದ ಒಂದು ವಾಕ್ಯ ಬೈಬಲ್ನಲ್ಲಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. 4ನೇ ಅಧ್ಯಾಯ ಅನಿಸುತ್ತೆ, 4:7 ಅನಿಸುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ. ಆದ್ದರಿಂದ ದೇವರ ಅನುಗ್ರಹದಿಂದಲೇ, ಅದಲ್ಲ 5ನೇ ವಾಕ್ಯ, ಗಲೇಷಿಯನ್ಸ್ 4:5. ಕಾಲವು ಪರಿಪಕ್ವವಾದಾಗ ಇನ್ ದ ಫುಲ್ನೆಸ್ ಆಫ್ ಟೈಮ್, ಕಾಲವು ಪರಿಪಕ್ವವಾದಾಗ
ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು ಅಥವಾ ಮನುಷ್ಯನಾಗಿ ಜನಿಸಿದರು. ಯಾಕೆ ಯೇಸು ಕ್ರಿಸ್ತರು ಒಂದು ಸ್ತ್ರೀಯಲ್ಲಿ ಜನಿಸಿದರು ಅಥವಾ ಮನುಷ್ಯನಾಗಿ ಜನಿಸಿದರು ಅಂದರೆ ನಮಗೆ ದೇವರ ಪುತ್ರರ ಪದವಿಯನ್ನು ಕೊಡುವುದಕ್ಕೋಸ್ಕರ. In the fullness of time had come, God sent his son, born of a woman, born under the law, in order to redeem those who were under the law, so that we might receive adoption as children. ನಾವು ದೇವರ ಮಕ್ಕಳು, ದತ್ತು ಮಕ್ಕಳು. ನಾವು ದೇವರಿಗೆ ದತ್ತು ಮಕ್ಕಳಾಗುವ ಆ ಸೌಭಾಗ್ಯಕ್ಕೆ ಬರಲಿಕ್ಕೋಸ್ಕರನೇ ದೇವರ ಪುತ್ರನಾದ ಯೇಸು ಮನುಷ್ಯ ಪುತ್ರನಾಗಿ ಈ ಭೂಮಿಗೆ ಇಳಿದು ಬಂದಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾದರೆ ದೇವರು ನಮಗೆ ಕೊಟ್ಟ ಗಿಫ್ಟ್ ಏನು ಗೊತ್ತಾ? ತನ್ನ ಒಬ್ಬನೇ ಮಗ. ನಮಗೆ ದೇವರಿಗೆ ಕೊಡ್ಬೋದಾದ ಒಂದು ಗಿಫ್ಟ್ ಏನು ಗೊತ್ತಾ? ಏನು? ದೇವರಿಗೆ ನಾವೇನು ಗಿಫ್ಟ್ ಕೊಡ್ಬೋದು? ಏನು ಕೊಡ್ಬೋದು ಕೇಳಿದರೆ, ದೇವರು ಕಳುಹಿಸಿಕೊಟ್ಟ ಅವರ ಏಕೈಕ ಪುತ್ರನನ್ನು ಅಥವಾ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿ ನಾವು ಕ್ರೈಸ್ತರಾಗಿ ಜೀವಿಸ್ತೀವಲ್ವಾ, ಕ್ರಿಸ್ತನನ್ನು ನಮ್ಮ ಜೀವಿತದ ಮುಖಾಂತರ ಪ್ರಕಟಪಡಿಸಿ ನಾವು ಬದುಕ್ತೀವಲ್ವಾ, ದ್ಯಾಟ್ ಈಸ್ ದ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಗಾಡ್. That is the only acceptable gift in the presence of God. Christ in you. ನಿನ್ನ ಒಳಗೆ ಇರುವ ಕ್ರಿಸ್ತನು ನಿನ್ನ ಮುಖಾಂತರ ಪ್ರಕಟಗೊಳ್ಳುತ್ತಾ ನೀನು ಬದುಕ್ತಿಯಲ್ವ ಜೀವನ. ದ್ಯಾಟ್ ಕ್ರಿಶ್ಚಿಯನ್ ಲೈಫ್, ಕ್ರೈಸ್ಟ್ ಇನ್ ಯು ಆ್ಯಂಡ್ that Christ lives through you, that life is the gift you are giving to God the Father. That is the ultimate gift you can give to the Father. No money is accepted in heaven. Only in local churches it is accepted for local purpose. ಸ್ವರ್ಗದಲ್ಲಿ ನಿನ್ನ ಹುಂಡಿ ಕಾಸು ಏನು ಸ್ವೀಕಾರ ಆಗೋದಿಲ್ಲ, ನಿನ್ನ ಡೊನೇಷನ್ ಯಾವುದು ಅಲ್ಲಿ ಸ್ವೀಕಾರ ಆಗೋದಿಲ್ಲ. ಅದೆಲ್ಲ ಇಲ್ಲಿ ಲೋಕಲ್ ಚರ್ಚ್ಗಳಲ್ಲಿ ಲೋಕಲ್ ಬಿಸ್ನೆಸ್ಗೆ ಉಪಯೋಗ ಆಗುತ್ತಷ್ಟೇ. ಇದು ಸುಮ್ಮನೆ ದೇವರ ಹೆಸರಲ್ಲಿ ಕಲೆಕ್ಷನ್ ನಡೀತಾ ಇದೆ ಅಷ್ಟೇ, ಬಿಟ್ಟರೆ ಇದೇನು ಸ್ವರ್ಗಕ್ಕೆ ತಗೊಂಡೋಗಿ ಕೊಡ್ತಾರೆ? ನೀವು ಕೇಳಬೇಕು, ದೇವ್ರ ಹೆಸರಲ್ಲಿ ಕಲೆಕ್ಷನ್ ಮಾಡೋರಿಗೆ ಕೇಳಬೇಕು, ನೀವು ದೇವ್ರನ್ನ ಭೇಟಿಯಾಗಕ್ಕೆ ಎಲ್ಲಿ ಹೋಗ್ತೀರಿ ಸಾರ್ ಅಂತ. ಅವ್ರು ಹೇಳಲಿ ನೋಡೋಣ, ಎಲ್ಲಿ ಹೋಗ್ತಾರೆ ನೋಡೋಣ. ಅವರೆಲ್ಲೂ ಹೋಗಲ್ಲ. ಅವ್ರು ಆರಾಮಾಗಿ ತಿಂದು ಕುಡಿದು ಮಜಾ ಮಾಡಿ ನೆಕ್ಸ್ಟ್ ಕಲೆಕ್ಷನ್ಗೆ ಮತ್ತೆ ಬರ್ತಾರೆ. ನಾವು ದಡ್ರ ಥರ ದೇವ್ರಿಗೆ ಕೊಡ್ತಾಯಿದ್ದೀವಿ ಅಂತ ಕೊಡ್ತಾನೇ ಇದ್ದೀವಿ. ಯೋಚನೆ ಮಾಡಿ, ದೇವರಿಗೆ ಬೇಕಾಗಿರೋ ಗಿಫ್ಟ್ ಏನು ಗೊತ್ತಾ? ನಿನ್ನ ಕ್ರೈಸ್ತ ಜೀವನ. ನಿನ್ನ ಜೀವನ ಅಲ್ಲ, ನಿನ್ನ ಕ್ರೈಸ್ತ ಜೀವನ. ಕ್ರೈಸ್ಟ್ ಇನ್ ಯು ಲಿವ್ಸ್ ಥ್ರೂ ಯು. ನಿನ್ನ ಒಳಗಡೆ ಇರ್ತಕ್ಕಂಥ ಕ್ರಿಸ್ತನು ನಿನ್ನ ಮುಖಾಂತರ ಜೀವಿಸುವ ಆ ಜೀವನ ಇದೆಯಲ್ಲ, ಟುಡೇ ಯು ಕ್ಯಾನ್ ಗಿವ್ ದ್ಯಾಟ್ ಗಿಫ್ಟ್ ಟು ಗಾಡ್. ದ್ಯಾಟ್ ಈಸ್ ದ ಓನ್ಲಿ ಗಿಫ್ಟ್ ಪ್ಲೀಸಿಂಗ್ ಟು ಗಾಡ್, ಬಿಕಾಸ್ Christ alone is the pleasing gift to God. ಯೇಸು ಮಾತ್ರನೇ ದೇವರಿಗೆ ಮೆಚ್ಚುಗೆ ಆದವರು. ತಂದೆ ದೇವರಿಗೆ ಮೆಚ್ಚುಗೆ ಆದ ಗಿಫ್ಟ್ ಒಂದೇ, ಇಷ್ಟ ಆಗೋಗಿದ್ದು ಒಂದೇ, ಕ್ರಿಸ್ತನು ಮಾತ್ರನೇ. ಪುತ್ರನ ಇದು ಈಗೋ ನನ್ನ ಪ್ರಿಯ ಪುತ್ರನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. Here is my only begotten son, in whom I am well pleased. ದೀಕ್ಷಾಸ್ನಾನ ಪಡೆಯುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಜೋರ್ಡನ್ ನದಿಯಲ್ಲಿ ಸ್ನಾನಿಕ ಯೋವಾನನಿಂದ ದೀಕ್ಷಾಸ್ನಾನ ಪಡೆಯುವಾಗ ತಂದೆ ದೇವರು ಆಕಾಶ ತೆರೆಯಲ್ಪಟ್ಟು ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮರು ಯೇಸುವಿನ ಮೇಲೆ ಇಳಿದು ಬಂದಾಗ ಸ್ವರ್ಗದಿಂದ ಒಂದು ಸ್ವರ ಕೇಳಲ್ಪಟ್ಟಿತ್ತಲ್ವ, ಏನು? ಈತನೇ ನನಗೆ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ನಮ್ಮಲ್ಲಿ ಯಾರನ್ನಾದ್ರೂ ನೋಡಿ ದೇವರು ಆ ರೀತಿ ಹೇಳಿದ್ರ? ಇಲ್ಲ. ಆದರೆ ಕ್ರಿಸ್ತನು ನನ್ನಲ್ಲಿ ಈ ದಿನ ಜೀವಿಸುವಾಗ ನನ್ನನ್ನು ನೋಡಿ ಸ್ವರ್ಗದ ತಂದೆ ಹೇಳ್ತಾರೆ, ಈತನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ಎವ್ರಿ ಡೇ ಯು ಕ್ಯಾನ್ ಗಿವ್ ಗಿಫ್ಟ್ ಟು ಗಾಡ್. ದಟ್ ಈಸ್ ಯುವರ್ ಕ್ರಿಶ್ಚಿಯನ್ ಲೈಫ್. ಮೀನ್ಸ್ Christ in you lives through you. The revelation of Christ through your life. ನಿನ್ನ ಮುಖಾಂತರ ಪ್ರಕಟಗೊಳ್ಳುವ ಕ್ರಿಸ್ತನು ತಂದೆ ದೇವರಿಗೆ ಒಂದು ಕಾಣಿಕೆಯಾಗಿರ್ತದೆ. ಅದಲ್ಲದೆ ನಾವು ಹಾಕುವ ಹೂವು, ಕ್ಯಾಂಡ್ಲು, ದುಡ್ಡು, ಕಾಸು, ಅದು ಇದು ಎಲ್ಲ ಯಾರ್ದೋ ಹೊಟ್ಟೆಗೆ ಹೋಗುತ್ತೆ, ಎಲ್ಲಿಗೂ ಹೋಗುತ್ತೆ. ಅದು ಹೋಗಿ ಹೂ ಬಾಡಿ ಹೋದಾಗೆ ಬಾಡಿ ಹೋಗುತ್ತೆ. ಆದರೆ ಲವ್ ನೆವರ್ ಫೇಡ್ಸ್. ಪ್ರೀತಿ ಎಂದಿಗೂ ಬಾಡಿ ಹೋಗೋದಿಲ್ಲ.
ಪ್ರೀತಿ ಎಂದಿಗೂ ನಷ್ಟವಾಗಿ ಹೋಗೋದಿಲ್ಲ, ಪ್ರೀತಿ ಎಂದಿಗೂ ನಾಶವಾಗಿ ಹೋಗೋದಿಲ್ಲ. ಆ ಪ್ರೀತಿ ಯೇಸು ಆಗಿದ್ದಾರೆ. ಆ ಪ್ರೀತಿ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ನಮ್ಮ ಜೀವನಕ್ಕೆ ಏನು ಬೆಲೆನೂ ಇಲ್ಲ, ಏನು ಅರ್ಥನೂ ಇಲ್ಲ. ನಮ್ಮ ಜೀವನ ಒಂದು ರೀತಿ, ಕೆಲವರು ಹೇಳ್ತಾರಲ್ವ, ಅರ್ಥ ಆಗೋ ಭಾಷೆನಲ್ಲಿ ಹೇಳಲಿಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ, ನಾಯಿ ಪಾಡು ಅಂತಾರಲ್ವ, ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಕಟ್ಟಿ ಅದನ್ನು ಹೇಳ್ತಾರೆ. ಆ ರೀತಿ ಎಷ್ಟೋ ಜನ ಇವತ್ತು ಹೇಳ್ತಾರೆ ನಮ್ಮ ಜೀವನ ಒಂಥರ ನಾಯಿ ಪಾಡಾಗ್ಬಿಟ್ಟಿದೆ ಅಂತ. ಕಾರಣ ಏನು? ನಿನ್ನ ಒಳಗಡೆ ಈ ಕ್ರಿಸ್ತನಿಗೆ ಜಾಗ ಮಾಡಿಕೊಟ್ಟಿಲ್ಲ, ಛತ್ರದಲ್ಲಿ ಜಾಗ ಸಿಗಲಿಲ್ಲ ಯೇಸುವಿಗೆ ಜನಿಸಲಿಕ್ಕೆ. ಆದುದರಿಂದ ದನದ ಕೊಟ್ಟಿಗೆಯಲ್ಲಿ ಜನಿಸಬೇಕಾಗಿ ಬಂತು. ಇಂದು ಈ ಸಾಯಂಕಾಲ ವೇಳೆಯಲ್ಲಿ ಯಾರೆಲ್ಲ ಈ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ದೀರೋ, ಈ ಶುಭ ಸಂದೇಶವನ್ನು ಆಲಿಸ್ತಾ ಇದ್ದೀರೋ, ಯೇಸು ಕ್ರಿಸ್ತರು ನಿನ್ನ ಹೃದಯದಲ್ಲಿ ವಾಸ ಮಾಡಲಿಕ್ಕೆ ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾರೆ. ನೀನು ಬಾಗಿಲು ತೆರೆದರೆ ಅವರು ನಿನ್ನ ಒಳಗಡೆ ಬರ್ತಾರೆ, ನಿನ್ನೊಳಗಡೆ ದೇವರ ಸಾನ್ನಿಧ್ಯ ಬರ್ತದೆ, ನೀನು ದೇವರ ಮಗನಾಗುವ ಒಂದು ಹಕ್ಕನ್ನು ಪಡ್ಕೊಳ್ತೀಯ. ನಿನ್ನಲ್ಲಿರ್ತಕ್ಕಂಥ ಪಾಪ ನಾಶವಾಗಿ ಹೋಗ್ತದೆ, ನಿನ್ನಲ್ಲಿ ಕ್ರಿಸ್ತನ ಆಧಿಪತ್ಯ ಸ್ಥಾಪನೆ ಆಗ್ತದೆ, ಸ್ವರ್ಗ ರಾಜ್ಯ ನಿನ್ನ ಹೃದಯಕ್ಕೆ ಬರ್ತದೆ. ಆದರೆ ನೀನು ಬಾಗಿಲು ತೆರೆದು ಕೊಡದೇ ಇದ್ದರೆ ಆತನು ಬಾಗಿಲು ಒಡೆದು ಒಳಗೆ ಬರುವಂಥ ಕಳ್ಳನಲ್ಲ, ಆತನು ಇನ್ನೊಂದು ಮನೆಗೆ ತಟ್ಟಲಿಕ್ಕಾಗಿ ಹೋಗ್ತಾನೆ. ಕ್ರಿಸ್ತನಿಲ್ಲದೆ ಕ್ರಿಸ್ಮಸ್ ಆಚರಿಸಿ ಕ್ರಿಸ್ತನಿಗೆ ಅವಮಾನ ಮಾಡಬೇಡಿ. ನಿನ್ನ ಹೃದಯದಲ್ಲಿ ಕ್ರಿಸ್ತನಿಲ್ಲದೆ ಕ್ರಿಸ್ಮಸ್ ಆಚರಿಸಿ ಕ್ರಿಸ್ತನಿಗೂ ದೇವರಿಗೂ ಪವಿತ್ರಾತ್ಮನಿಗೂ ಅವಮಾನ ತರುವ ಕ್ರೈಸ್ತರು ನಾವು ಆಗಬಾರ್ದು. ನಮ್ಮ ಒಳಗಡೆ ಯೇಸು ಕ್ರಿಸ್ತನಿದ್ದರೆ ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಆ ಕ್ರಿಸ್ತ ಜಯಂತಿಯ ಸಂತೋಷ, ಆನಂದ ತುಂಬಿ 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 ತುಳುಕ್ತಾ ಇರ್ತದೆ. ಯಾವಾಗ ನಮ್ಮ ಹೃದಯದೊಳಗಡೆ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ಇದ್ದರೆ, ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದರೆ ಡಮ್ಮಿ ಪೀಸುಗಳ ಥರ ಆಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದರಿಂದ ನಾವು ಕ್ರಿಸ್ಮಸ್ ಆಚರಿಸಬೇಕಾದ್ರೆ ಮೇಕ್ ಶೂರ್ ವೆದರ್ ಕ್ರೈಸ್ಟ್ ಈಸ್ ಇನ್ ಅಸ್ ಆರ್ ನಾಟ್, ಕ್ರೈಸ್ಟ್ ಈಸ್ ಇನ್ ಮೀ ಆರ್ ನಾಟ್, ಕ್ರೈಸ್ಟ್ ಈಸ್ ಇನ್ ಯು ಆರ್ ನಾಟ್. ನನ್ನೊಳಗಡೆ ಕ್ರಿಸ್ತನಿದ್ದಾನಾ ಇಲ್ವಾ ಎಂದು ನೀವು ಪರೀಕ್ಷೆ ಮಾಡಿ ನೋಡಬೇಕು. ಕ್ರಿಸ್ತ ಅಂದರೆ ಎಷ್ಟೇನೆ, ಯೇಸು ಕ್ರಿಸ್ತನು ಅಂದರೆ ಯಾರು ಕೇಳಿದರೆ ದೇವರ ಪ್ರೀತಿ. ಈ ಪ್ರೀತಿ ನನ್ನಲ್ಲಿದ್ದರೆ ಭೀತಿ ಇಲ್ಲ, ಭಯ ಇಲ್ಲ, ಈ ನರಳಾಟದ ಜೀವನ ಇರೋದಿಲ್ಲ. ಒಳಗಡೆ ಭಯ, ಭೀತಿ, ಟೆನ್ಷನ್, ಜಿಗುಪ್ಸೆ, ಹೊಟ್ಟೆ ಕಿಚ್ಚು, ಹಣದ ವ್ಯಾಮೋಹ, ಈ ರೀತಿಯ ನಮ್ಮ ಹೃದಯ ಒಂದು ರೀತಿ ಬಿಸ್ನೆಸ್ ಸೆಂಟರ್ ಥರ ಇರೋದಿಲ್ಲ, ದೇವಾಲಯವಾಗಿರ್ತದೆ. ದೇವರು ಇರುವ ಆಲಯವೇ ದೇವಾಲಯ. ದೇವಾಲಯ ಯಾವುದು ಕೇಳಿದರೆ ನಾವು ಹೇಳ್ತೀವಲ್ವಾ, ಹೆಸರು ತೋರಿಸಿ ಹೇಳ್ತೀವಿ, ಇದು ದೇವಾಲಯ, ಇದು ದೇವಾಲಯ, ಇದು ದೇವಾಲಯ. ಅದು ನೀವಿಟ್ಟಿದ್ದ ಹೆಸರು. ಆದರೆ ನಿಜವಾಗಲೂ ದೇವಾಲಯ ಯಾವುದು ಕೇಳಿದ್ರೆ ದೇವರು ಇರುವ ಆಲಯವೇ ದೇವಾಲಯ. ಯಾವುದು ದೇವಾಲಯ? ದೇವರು ಇರುವ ಆಲಯವೇ ದೇವಾಲಯ. ಈಗ ಒಂದು ಡಬ್ಬಿಯಲ್ಲಿ ನೀವು ಒಂದು 10 ಡಬ್ಬಿ ಇರುತ್ತೆ, ಅದಕ್ಕೆ 10 ಹೆಸರು ಹಾಕಿಬಿಡ್ತೀರಿ. ಆದರೆ ಎಲ್ಲದಕ್ಕೂ ಹೆಸರು ಏನು ಹಾಕ್ತೀರಿ? ಸಕ್ಕರೆ ಡಬ್ಬಿ, ಶುಗರ್, ಓಕೆ, ಶುಗರ್ 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 ಅಂತ ಬರೀತೀರಿ. ಆದರೆ ಒಂದರಲ್ಲಿ ಮಾತ್ರ ಶುಗರ್ ಇರುತ್ತೆ. ಈಗ ಜಸ್ಟ್ ಬಿಕಾಸ್ ಯು ಹ್ಯಾವ್ ರಿಟನ್ ಶುಗರ್ ಬಾಟಲ್ ಡಸಂಟ್ ಮೀನ್ ದಟ್ ಶುಗರ್ ಈಸ್ ಇನ್ಸೈಡ್. ಓನ್ಲಿ ದ ಕಂಟೈನರ್ ವಿಚ್ ಕಂಟೈನ್ಸ್ ಶುಗರ್ ಹ್ಯಾಸ್ ದ ಶುಗರ್ ಬಾಟಲ್, ಶುಗರ್ ಡಬ್ಬ. ಸಕ್ಕರೆ ಯಾವ ಡಬ್ಬಿ ಒಳಗಡೆ ಇದೆಯೋ ಅದೇ ಸಕ್ಕರೆ ಡಬ್ಬಿ. ಸಕ್ಕರೆ ಡಬ್ಬಿ ಅಂತ ಹೆಸರು ಬರೆದಿಟ್ಬಿಟ್ರೆ ಸಕ್ಕರೆ ಡಬ್ಬಿ ಆಗುತ್ತಾ? ಆಗೋದಿಲ್ಲ. ಸಕ್ಕರೆ ಡಬ್ಬಿ ಒಳಗಡೆ ಸಕ್ಕರೆ ಇರಬೇಕು, ಆಗ ಮಾತ್ರ ನೀನು ಹೆಸರು ಇಲ್ದಿದ್ರೂ ಪರವಾಗಿಲ್ಲ, ಅದು ಸಕ್ಕರೆ ಡಬ್ಬಿನೇ. ಅದೇ ರೀತಿ ಇದು ದೇವಾಲಯ ಅಂತ ಹೆಸರುಗಳು ಅನೇಕ ದೇವಾಲಯಕ್ಕೆ ಇದೆ, ಆದರೆ ಅಲ್ಲಿ ದೇವರಿದ್ದಾರಾ? ದೇವರಿರುವ ಆಲಯ ಮಾತ್ರನೇ ದೇವಾಲಯ. ಸಕ್ಕರೆ ಇರುವ ಡಬ್ಬಿ ಮಾತ್ರನೇ ಸಕ್ಕರೆ ಡಬ್ಬಿ, ಮಿಕ್ಕಿದ ಡಬ್ಬಿಗಳೆಲ್ಲ ಡಮ್ಮಿ ಡಬ್ಬಿ. ಹಾಗೆ ಡಮ್ಮಿ ಆಲಯಗಳು ಎಷ್ಟೋ ಇದೆ. ಈ ಡಮ್ಮಿಗಳು ಡಮ್ಮಿ ಆಲಯಕ್ಕೆ ಹೋಗಿ ಡಮ್ಮಿ ದೇವ್ರನ್ನ ಕೈ ಮುಗಿದು ಬರ್ತಾರೆ, ಜೀವನನೂ ಡಮ್ಮಿ ಆಗಿಯೇ ಇರುತ್ತೆ.
ಜನ ಕೇಳ್ತಾರೆ, ನೀವು ಡೈಲಿ ಚರ್ಚಿಗೆ ಹೋಗ್ತೀರಿ, ಡೈಲಿ ದೇವಾಲಯಕ್ಕೆ ಹೋಗ್ತೀರಿ, ಯಾಕೆ ನಿಮ್ಮ ಜೀವನದಲ್ಲಿ ಏನೂ ಚೇಂಜ್ ಇಲ್ಲ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ, ನಾವು ಡಮ್ಮಿ ಜಾಗಕ್ಕೆ ಹೋಗಿ ಡಮ್ಮಿ ಕೆಲಸ ಮಾಡಿ, ನಾವು ಡಮ್ಮಿ, ಅದು ಡಮ್ಮಿ, ಎಲ್ಲ ಡಮ್ಮಿ, ಡಮ್ಮಿ ಜೀವನ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯೇಸು ಕ್ರಿಸ್ತರು ಬಂದು ಈ ಡಮ್ಮಿ ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡಿದ್ರು, ಶುಭ ಸಂದೇಶವನ್ನು ಸಾರಿದರು. ದೇವರ ರಾಜ್ಯ ಅಲ್ಲಿ ಇಲ್ಲಿ ಅಲ್ಲ, ನಿಮ್ಮ ಒಳಗಡೆ ಇದೆ. ನೀವು ದೇವರ ಆಲಯ. ಇರೋ ದೇವಾಲಯದ ಬಗ್ಗೆ ಹೇಳಿದ್ರು, ಈ ದೇವಾಲಯನ ಕೆಡಕ್ಬಿಡಿ, ನಾನು 3 ದಿವಸದಲ್ಲಿ ಕಟ್ತೀನಿ. ಯೇಸು ಕ್ರಿಸ್ತರು ಅನೇಕ ಅದ್ಭುತಗಳನ್ನ ಮಾಡಿದರು, ಬೋಧನೆಗಳನ್ನ ಮಾಡಿದರು. ಅಲ್ಲಿದ್ದಂಥವರೆಲ್ಲ ರೈಸ್ ಆದರು. ಯಾರು ರೈಸ್ ಆದರು ಗೊತ್ತಾ? ಮುಖ್ಯವಾಗಿ ರೈಸ್ ಆದ 2 ಗುಂಪುಗಳಿದ್ದಾರೆ, 2 ಕ್ಯಾಟಗರೀಸ್ ಆಫ್ ಪೀಪಲ್. ಒಂದು ಧಾರ್ಮಿಕ ಗುಂಪು, ರಿಲಿಜಿಯಸ್ ಪೀಪಲ್. ಇನ್ನೊಂದು ಪೊಲಿಟಿಕಲ್ ಗ್ರೂಪ್, ರಾಜಕೀಯ ಗ್ರೂಪ್. ಇದು 2 ರೈಸ್ ಆಗಿಬಿಡ್ತು. ಯಾಕಂದರೆ ಇವ್ರಿಗೆ ಮಾಡ್ಲಿಕ್ಕೆ ಆಗದೆ ಇರೋದು ಇವ್ರು ಮಾಡ್ತಾ ಇದ್ದಾರೆ. ಇವ್ರು ಯಾವುದೂ ಧಾರ್ಮಿಕ ವ್ಯಕ್ತಿನೂ ಅಲ್ಲ, ರಾಜಕೀಯ ವ್ಯಕ್ತಿನೂ ಅಲ್ಲ. ಬಡಗಿ ಜೋಸೆಫನ ಮಗ. ಇನ್ನು ಕೆಲವ್ರ ದೃಷ್ಟಿನಲ್ಲಿ ವ್ಯಭಿಚಾರ ಗುಡ್ಡದವನು. ಅಂಥ ವಿದ್ಯಾಭ್ಯಾಸ ಏನೂ ಇಲ್ಲ. ಮೀನು ಹಿಡಿಯೋರ ಜೊತೆಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋವನು. ಫ್ರೆಂಡ್ ಸರ್ಕಲ್ ನೋಡಿದರೆ ಎಲ್ಲ ಪಾಪಿಗಳು, ಸುಂಕ ವಸೂಲಿಯವರು ಇಂಥವ್ರೆ. ಆದರೆ ನಮ್ಮಂಥ ಸ್ಟ್ಯಾಂಡರ್ಡ್ ಪಾರ್ಟಿಗಳಿಗೆ, ಪೊಲಿಟಿಷಿಯನ್ಸ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮಂಥ ಪ್ರಧಾನ ಯಾಜಕರಿಗೂ ಏನು ಮಾಡಲಿಕ್ಕಾಗ್ತಿಲ್ಲ, ಒಂದು ದೆವ್ವನ ಕದಲ್ಸೋಕ್ಕಾಗ್ತಾ ಇಲ್ಲ. ಆದರೆ ಇವನು ಆಜ್ಞೆ ಮಾಡಿದರೆ ದೆವ್ವ ಓಡೋಗುತ್ತೆ, ಸತ್ತವ್ರನ್ನ ಎಬ್ಬಿಸ್ತಾನೆ. ಇವನು ಬೋಧನೆ ನೋಡಿದರೆ ಈ ರೀತಿ ವಿಚಿತ್ರವಾಗಿದೆ. ಜನ ಅವನ ಬೋಧನೆ ಕೇಳಲಿಕ್ಕೆ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ಆಗ ಇವತ್ತಿನ ಶುಭ ಸಂದೇಶದಲ್ಲಿ, ಮತ್ತಾಯನ ಶುಭ ಸಂದೇಶ 21ನೇ ಅಧ್ಯಾಯ ಅನ್ಸುತ್ತೆ, 21-23 ಇರತಕ್ಕಂಥ ವಾಕ್ಯದಲ್ಲಿ, ಆ ಪ್ರಧಾನ ಯಾಜಕರು ಮತ್ತು ಜನ ಪ್ರಮುಖರು, ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ರಿಲಿಜಿಯಸ್ ಲೀಡರ್ಸ್ ಯೇಸು ಕ್ರಿಸ್ತರ ಹತ್ರ ಅಡ್ಡ ಹಾಕಿ ಕೇಳ್ತಾರೆ, ಹಲೋ, ನಿನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು? ಹೂ ಗೇವ್ ಯು ದ ಅಥಾರಿಟಿ ಟು ಡೂ ಆಲ್ ದೀಸ್ ಥಿಂಗ್ಸ್? ಇದನ್ನೆಲ್ಲ ಮಾಡಲಿಕ್ಕೂ ಹೇಳಲಿಕ್ಕೆ ನಿನಗೆ ಯಾವನ ಅಧಿಕಾರ ಕೊಟ್ಟ ಅಂತ. ಯೇಸುವಿನ ಅಧಿಕಾರವನ್ನು ಪ್ರಶ್ನಿಸಿದ ಯಾರು? ಒಂದು ರಾಜಕೀಯ ವ್ಯಕ್ತಿಗಳು, ಇನ್ನೊಂದು ಧಾರ್ಮಿಕ ವ್ಯಕ್ತಿಗಳು. ಯಾಕೆ ಕೇಳಿದ್ರು ಗೊತ್ತಾ? ಇಬ್ಬರಿಗೂ ನಡುಕ ಶುರುವಾಯಿತು. ಅವ್ರದ್ದು ಆಟ ಏನೂ ನಡೀತಾ ಇಲ್ಲ. ಇವ್ರು ಯಾವುದೋ ಸಾಮ್ರಾಜ್ಯದ, ಇದು ಹೊಸ ಒಂದು ಸಾಮ್ರಾಜ್ಯದ ಬಗ್ಗೆ ಬೇರೆ ಮಾತಾಡ್ತಾ ಇದ್ದಾರೆ, ದೇವರ ಬಗ್ಗೆ ಬೇರೆ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ದೊಡ್ಡ ಸಾಮ್ರಾಜ್ಯ ಕಟ್ತಾ ಇರ್ತಕ್ಕಂಥ ಪೊಲಿಟಿಕಲ್ ಲೀಡರ್ಸ್ಗೆಲ್ಲ ಹೆದರಿಕೆ ಆಯಿತು. ಹೆರೋದ ಅರಸ ತಳಮಳಗೊಂಡ. ಯೆಹೂದ್ಯರ ಅರಸ ಹುಟ್ಟಿದ್ದಾನೆ ಅಂತ ಆ ಜ್ಯೋತಿಷಿಗಳು ಹೇಳಿದ ತಕ್ಷಣವೇ ಅವನಿಗೆ ನಡುಕ ಶುರುವಾಯಿತು. ಅವನು ಮಾತ್ರ ಅಲ್ಲ, ಅವನ ಅರಮನೆಯಲ್ಲೂ ನಡುಕ ಶುರುವಾಯಿತು, ವೈಬ್ರೇಷನ್ ಶುರುವಾಯಿತು. ಯೇಸು ಹುಟ್ಟಿದ್ದಾನೆ ಅಂತ ಕೇಳಿದ ತಕ್ಷಣ ನಡುಕ ಶುರುವಾಯಿತು. ಅಂದರೆ ಸೈತಾನನ ವಶದಲ್ಲಿದ್ದ ಪ್ರತಿಯೊಬ್ಬರಿಗೂ ನಡುಕ ಬರುತ್ತೆ ಶುಭ ಸಂದೇಶ ಆಲಿಸುವಾಗ. ಆ ನಡುಕದಲ್ಲಿ ಏನೇನೋ ಬಾಯಲ್ಲಿ ಹೇಳ್ಬಿಡ್ತಾರೆ. ಮೊನ್ನೆ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಯಾವನೊಬ್ಬ ಮೆಂಟಲ್ ಪಾರ್ಟಿ ಹೇಳ್ತಾ ಇದ್ದ, ಯೇಸು ಅಲ್ಲ ಅವ್ರ ಅಪ್ಪ ಬಂದರೂ ನಾವು ಬಿಡೋದಿಲ್ಲ, ಅದು ಇದು ಅಂತೆಲ್ಲ. ಮಾನಸಿಕ ರೋಗಿ ಅನಿಸುತ್ತೆ, ಏನು ಮಾಡಲಿಕ್ಕಾಗಲ್ಲ. ಯಾರೇ ಏನೇ ಹೇಳಿದರು, ಯೇಸು ಬರೋ ಟೈಮಿಗೆ ಬಂದೇ ಬಂದರು, ಸೆಕೆಂಡ್ ಕಮ್ಮಿಂಗ್ ಬರೋ ಟೈಮಿಗೆ ಬಂದೇ ಬರ್ತಾರೆ. ಪಾಪ ಹೇಳೋರು ಹೇಳ್ತಾರೆ. ಯೇಸು ಅವತ್ತು ಬಂದು ಯೇಸುನೇ ನಡುಕ ಹುಟ್ಟಿಸಿದ್ದಾರೆ. ಇವತ್ತೆಷ್ಟೋ ಜನ ಈ ರಾಜಕೀಯ ವ್ಯಕ್ತಿಗಳಲ್ಲಿಯೂ ಧಾರ್ಮಿಕ ವ್ಯಕ್ತಿಗಳಲ್ಲಿಯೂ ಈ ನಡುಕ ಇನ್ನೂ ಹಾಗೇ ಇದೆ. ಅವತ್ತು ಯೇಸು ಕ್ರಿಸ್ತರು ಹುಟ್ಟಿಸಿದ ನಡುಕ ಇನ್ನೂ ಹೋಗಿಲ್ಲ. ಅದು ಎಲ್ಲಿವರೆಗೆ ಇರುತ್ತೆ ಕೇಳಿದರೆ ಅವರ 2ನೇ ಆಗಮನದ ತನಕ ಇರುತ್ತೆ. 2ನೇ ಆಗಮನದಲ್ಲಿ ಎವ್ರಿ ನೀ ಶಲ್ ಬೌ, ಎವ್ರಿ ಟಂಗ್ ಕನ್ಫೆಸ್ ದಟ್ ಜೀಸಸ್ ಕ್ರೈಸ್ಟ್ ಯು ಆರ್ ದ ಲಾರ್ಡ್. ಯಾವ ನಾಲಿಗೆ ಇವತ್ತು ಉಲ್ಟಾ ಮಾತಾಡ್ತಿದೆಯೋ ಆ ನಾಲಿಗೆಲ್ಲ ಒಂದು ದಿನ ಹೇಳುತ್ತೆ, ಇವರೇ ರಕ್ಷಕರು, ಇವರೇ ನೀತಿವಂತರು, ಇವರೇ ಕರ್ತನು, ಇವರೇ ದೇವರು ಎಂದು. ಅಂದು ನೆಬೂಕದ್ನೆಚ್ಚರ್ ಹೇಳಿದ ಹಾಗೆ ಮುಂದೊಂದು ದಿನ ಯೇಸುವಿನ ಪುನರಾಗಮನದ ಸಮಯದಲ್ಲಿ ಎಲ್ಲ ಜನರು ಹೇಳ್ತಾರೆ, ಆತನನ್ನು ಇರಿದವರೇ ಆತನನ್ನು ನಿರೀಕ್ಷಿಸಿದರು ಎಂಬ ವಾಕ್ಯ ಈ ಪ್ರಪಂಚದಲ್ಲಿ ಒಂದು ದಿನ ನೆರವೇರುತ್ತೆ. ಅದು ಅಂದು ಮಾತ್ರ ಜೆರುಸಲೇಮಿನಲ್ಲಿ ನೆರವೇರಿದ್ದಲ್ಲ, ಇರಿದವರು ನಿರೀಕ್ಷಿಸಿದ ಮಾತ್ರ ಅಲ್ಲ, ಇನ್ನು ಇವತ್ತು ಇರಿತಾ ಇದ್ದಾರೆ ಅನೇಕರು. ಆದರೆ ಅವರು ಒಂದು ದಿನ ಈ ಕ್ರಿಸ್ತನ ಮಹಿಮೆಯನ್ನು ನೋಡ್ತಾರೆ, ಆಗ ಅಡ್ಡ ಬೀಳ್ತಾರೆ. ಆಗ ಅಡ್ಡ ಬಿದ್ದು ಮಾನಸಾಂತರಪಟ್ಟು ಪ್ರಯೋಜನ ಇಲ್ಲ ಅನಿಸುತ್ತೆ. ಇದು ಚಾನ್ಸ್ ನಮಗೆ ದೇವರು ಕೊಟ್ಟಿರೋದು.
ಈ ಶುಭ ಸಂದೇಶವನ್ನು ಆಲಿಸಿ ನಾವು ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗೋದಾದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಫ್ರೀಯಾಗಿ ದೇವರು ಕೊಡೋ ಗಿಫ್ಟ್ ಏನು ಗೊತ್ತಾ? ಅವರ ರಾಜ್ಯನೇ ನಮಗೆ ಕೊಡ್ತಾರೆ. ಆ ಸ್ವರ್ಗ ರಾಜ್ಯದ ಅನುಭವ ನಮಗೆ ಕೊಡ್ತಾರೆ. ಆ ಪರಲೋಕ ರಾಜ್ಯದ ಅನುಭವ ನಮಗೆ ಕೊಡ್ತಾರೆ. ನಮಗೇನು ಬೇಕು? ವಾಟ್ ವಿ ನೀಡ್? ದೇವರಿಗೆ ಗೊತ್ತು ನಮಗೇನು ಬೇಕು ಅಂತ. ನಿಮಗೆ ಗೊತ್ತಿಲ್ಲ. ನಿಮಗೇನು ಬೇಕು ಗೊತ್ತಾ? ನಿಮಗೆ ದೇವರ ರಾಜ್ಯ ಬೇಕು. ಅದಕ್ಕೆ ಯೇಸು ಹೇಳಿದ್ದು ಮತ್ತು 6:33 ಹೇಳ್ತಾರೆ, ನೀವಾದರೂ ಮೊದಲು ದೇವರ ರಾಜ್ಯ ಹುಡುಕ್ರಿ ಮಕ್ಕಳೇ. ಅಳಿದು ಹೋಗುವುದೇನೋ ಹುಡುಕಬೇಡಿ. ನೀವು ಹುಡುಕಬೇಕಾಗಿರೋದು ಊಟ ಅಲ್ಲ, ಬಟ್ಟೆ ಅಲ್ಲ, ಶೆಲ್ಟರ್ ಅಲ್ಲ. ಇದು ಅನ್ಯರು ಹುಡುಕ್ತಾರೆ, ಅಂದರೆ ವಿಶ್ವಾಸ ಇಲ್ಲದಿರೋರು ಹುಡುಕ್ತಾರೆ. ಇದು ಎಲ್ಲರೂ ಹುಡುಕ್ತಾರೆ. ಲೋಕಲ್ ಐಟಮ್ಸ್ ಇದೆಲ್ಲ, ಚೀಪ್ ಐಟಮ್ಸ್ ಇದೆಲ್ಲ. ಇದನ್ನು ನೀವು ಹುಡುಕಬೇಡಿ. ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿ. ಇದರೊಂದಿಗೆ ನಿಮ್ಗೆ ಬೇಕಾಗಿರೋದೇನು, ನಿಮ್ಮ ಅಗತ್ಯ ಏನು, ಅದು ದೇವರು ಪೂರೈಸ್ತಾರೆ. ಸೊ ಈ ನಂಬಿಕೆ ದೇವರ ಮಕ್ಕಳಿಗೆ ಬರಬೇಕು. ಹಾಗಾದರೆ ದೇವರ ರಾಜ್ಯ ಯಾರ ಒಳಗಡೆ ಬರುತ್ತೆ ಕೇಳಿದರೆ, ಹುಡುಕುವವನ ಒಳಗಡೆ ಬರುತ್ತೆ. ಯಾರ ಒಳಗಡೆ ಬರುತ್ತೆ? ಹುಡುಕುವವನು ಕಂಡುಕೊಳ್ತಾನೆ. ಯೇಸು ಹೇಳ್ತಾರೆ, ಸೀಕ್ ಯು ವಿಲ್ ಫೈಂಡ್. ಹುಡುಕಿರಿ, ನಿಮಗೆ ಸಿಗುವುದು. ಹುಡುಕಿರಿ, ನಿಮಗೆ ಸಿಗುವುದು. ಏನು? ಕೆಲಸ ಅಲ್ಲ, ಮನೆ ಅಲ್ಲ, ಜೀವನ ಸಂಗಾತಿ ಅಲ್ಲ, ಊಟ ಅಲ್ಲ, ಬಟ್ಟೆ ಅಲ್ಲ, ಅದು ಅಳಿದು ಹೋಗುವಂಥದ್ದಲ್ಲ ಹುಡುಕ್ಲಿಕ್ಕೆ ಹೇಳಿದ್ದು ಯೇಸು. ಸ್ವರ್ಗ ರಾಜ್ಯವನ್ನು ಹುಡುಕ್ರಿ. ಹೇಗೆ ಹುಡುಕೋದು? ಈಸಿ ವೇನ್ ಗೊತ್ತಾ? ಸ್ಟಾರ್ಟ್ ರೀಡಿಂಗ್ ಬೈಬಲ್. ಬೈಬಲ್ ಓದ್ಲಿಕ್ಕೆ ಶುರು ಮಾಡಿ. ಇದರಲ್ಲಿ ಏನಿದೆ? ಇದರಲ್ಲಿ ಏನಿದೆ ಕೇಳಿದರೆ, ಸ್ವರ್ಗ ರಾಜ್ಯದ ರಹಸ್ಯಗಳಿವೆ. ಸೀಕ್ರೆಟ್ಸ್ ಆರ್ ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಪುಸ್ತಕದಲ್ಲಿ ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ. ಇದನ್ನು ಓದುವಾಗ ಒಬ್ಬನಿಗೆ ಏನು ಸಿಗುತ್ತೆ ಕೇಳಿದರೆ, ಸ್ವರ್ಗ ರಾಜ್ಯ ಸಿಗುತ್ತೆ. ಅದು ಏನು? ಅದು ಹೇಗಿರುತ್ತೆ ಕೇಳಿದರೆ, ಅವರೇ ಜೀಸಸ್. ಬೈಬಲ್ ಓದಿದ್ರೆ ಏನು ಸಿಗುತ್ತೆ? ಏನು ಸಿಗುತ್ತೆ ಕೇಳಿದರೆ, ಓದ್ತಾ 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 ಯು ವಿಲ್ ಫೈಂಡ್ ದ ಕಿಂಗ್ಡಮ್ ಆಫ್ ಗಾಡ್. ಗಾಡ್ಸ್ ಕಿಂಗ್ಡಮ್, ಸ್ವರ್ಗ ರಾಜ್ಯ. ಅದೇನು? ಅದು ಜೀಸಸ್. ಅದು ನಿಮ್ಮೊಳಗಡೆ. ಅದು ನೀವು ಹಾಗೆ ಓದ್ತಾ ಹೋಗಿ ನಿಮ್ಮ ಒಳಗಡೆ ಆ ರಾಜ್ಯ ಬಂದು ಸೇರಿಕೊಳ್ಳುತ್ತೆ. ಆಗ ನಿಮ್ಮಲ್ಲಿ ಪ್ರೀತಿಯ ಅನುಭವ ಆಗುತ್ತೆ. ಕ್ರಿಸ್ಮಸ್ ಆಗ ಕ್ರಿಸ್ತ ಜಯಂತಿ ಹಬ್ಬ, ಅವತ್ತಾಗಬೇಕು ಹಬ್ಬ. ನಿಮ್ಮ ಮನೇಲಿ ಯಾರು ಮಗು ಹುಟ್ಟಿದ ಮೇಲೆ ತಾನೇ ಬರ್ಡೇ ಮಾಡ್ತೀರಿ? ಹುಟ್ಟಿದೆ ಬರ್ಡೇ ಮಾಡ್ತೀರಾ? ಹುಟ್ಟಲ್ಲಿರುವ ಮಗುವಿಗೆ ಬರ್ಡೇ ಮಾಡೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಮಗು ಹುಟ್ಟದೇನೆ ನಮ್ಮ ಮನೆಯಲ್ಲಿ ನಾಳೆ ಮಗು ಹುಟ್ಟುತ್ತೆ ಅಥವಾ ಮುಂದಿನ ತಿಂಗಳು ಮಗು ಹುಟ್ಟುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಬದುಕ್ತಾ ಇರ್ತೀವಿ. ಬರ್ತ್ಡೇ ಮಾಡ್ತೀರಾ? ಹುಟ್ಟಲ್ಲಿರುವ ಮಗುವಿಗಾಗಿ ಬರ್ಡೇ ಎಷ್ಟು ಜನ ಮಾಡ್ತೀರಿ? ಯಾರು ಮಾಡಲ್ಲ ಅಲ್ವಾ? ಮಗು ಹುಟ್ಟಿದ್ರೆ ಮಾತ್ರ ತಾನೇ ಬರ್ಡೇ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಹಾಂ, ಹಾಗಾದರೆ ಕ್ರಿಸ್ತನು ನಿನ್ನಲ್ಲಿ ಹುಟ್ಟದೆ ಕ್ರಿಸ್ತ ಜಯಂತಿ ನೀನು ಮಾಡಿದ್ರೆ ಒಂದು ರೀತಿ ಸುಣ್ಣ ಬಳಿದ ಸಮಾಧಿ ಆಗಲ್ವಾ? ಒಂದು ರೀತಿ ನಾಟಕ ಮಾಡ್ದಂಗೆ ಆಗಲ್ವಾ? ಒಂದು ರೀತಿ ಅಸಹ್ಯ ಅನ್ಸೋದಿಲ್ವಾ? ದೇವರಿಗೆ ಅವಮಾನ ಮಾಡ್ದಂಗೆ ಆಗೋದಿಲ್ವಾ? ನಿನ್ನನ್ನೇ ನೀನು ವಂಚಿಸ್ಕೊಂಡಂಗೆ ಆಗೋದಿಲ್ವಾ? ಮೇಕ್ ಶ್ಯೂರ್ ವೆದರ್ ಕ್ರೈಸ್ಟ್ ಈಸ್ ಬಾರ್ನ್ ಇನ್ ಯುವರ್ ಹಾರ್ಟ್. ಕ್ರಿಸ್ತನು ನಿನ್ನ ಹೃದಯದಲ್ಲಿ ಹುಟ್ಟಿದಾನೋ ಇಲ್ವೋ ಪರೀಕ್ಷಿಸಿ ನೋಡಿ. ಇಲ್ಲದೆ ಇದ್ದರೆ ನಾವು ಅಯೋಗ್ಯರೇ ಸರಿ ಅಂತ ವಾಕ್ಯ ಹೇಳುತ್ತೆ. ಕ್ರಿಸ್ತನು ನಮ್ಮಲ್ಲಿದ್ದರೆ ನಾವು ಯೋಗ್ಯರು. ಯಾವುದಕ್ಕೆ? ಕ್ರಿಸ್ಮಸ್ ಮಾಡಲಿಕ್ಕೆ, ಕ್ರಿಸ್ತ ಜಯಂತಿ ಮಾಡಲಿಕ್ಕೆ. ಯಾಕಂದರೆ ಕ್ರಿಸ್ತನು ಹುಟ್ಟಿದ್ದಾನೆ ಎಲ್ಲಿ? ನನ್ನಲ್ಲಿ. ಎಲ್ಲೋ ಜೆರುಸಲೇಮಲ್ಲ, ನನ್ನಲ್ಲಿ. ಸ್ವರ್ಗ ರಾಜ್ಯ ಬಂದಿದೆ. ಎಲ್ಲಿ ಬಂದಿದೆ? ನನ್ನಲ್ಲಿಗೆ ಬಂದಿದೆ. ಆ ಸಂತೋಷವನ್ನು ನೀವು ವ್ಯಕ್ತಪಡಿಸುವುದೇ ಹಬ್ಬದ ರೀತಿಯಲ್ಲಿ. ಹೇಗೆ? ಊಟ ಮಾಡಿ ಬಟ್ಟೆ ಹಾಕ್ಕೊಂಡಲ್ಲ, ಶತ್ರುವನ್ನು ಕ್ಷಮಿಸಿ ಪ್ರೀತಿಸಿ ಈ ಶುಭ ಸಂದೇಶವನ್ನು ಬೇರೆಯವರಿಗೆ ಸಾರಿ. ನೋಡಿ, ಮಾತೆ ಮರಿಯಳಲ್ಲಿ ಕ್ರಿಸ್ತನು ಹುಟ್ಟಿದಾಗ ಮಾತೆ ಮರಿಯಳು ಏನದ್ಲು? ಪರಮಾನಂದದಿಂದ ತುಂಬಿ ಉಲ್ಲಾಸದಿಂದ ತುಂಬಿ ಕೀರ್ತನೆ ಹಾಡಿದ್ಲು, ದೇವರಿಗೆ ಸ್ತೋತ್ರ ಮಾಡಿದ್ಲು. ನಿಜವಾದ ಕ್ರಿಸ್ತನು ನನ್ನಲ್ಲಿ ಜನಿಸಿದರೆ ಆ ದೇವರ ಆ ರಾಜ್ಯದ ಅನುಭವ ನನ್ನ ಒಳಗಡೆ ಬಂದಾಗ ನಾನು ಮಾಡೋ ಕೆಲಸ ಏನು ಗೊತ್ತಾ? ಐ ವಿಲ್ ಸ್ಟಾರ್ಟ್ ಪ್ರೈಸಿಂಗ್ ಗಾಡ್. ದೇವರನ್ನು ಸ್ತುತಿಸ್ತೀನಿ. ಸ್ತುತಿ ಮಾಡಿ ಹಲ್ಲೆಲೂಯಾ ಹೇಳಿದ್ದು ಯಾರೂ ಹೇಳೋ ಅವಶ್ಯಕತೆ ಇಲ್ಲ. ಮಾತೆ ಮರಿಯಳಿಗೆ ಯಾರೂ ಹೇಳಲಿಲ್ಲ, ಮರಿಯಾ ಈಗ ಸ್ತುತಿ ಮಾಡೋ ದೇವರನ್ನ ಅಂತ ಹೇಳಲಿಲ್ಲ. ಆ ಒಳಗಡೆ ಬಂದಂಥ ಗ್ರೇಟ್ ಜಾಯ್, ಆ ಪರಮಾನಂದ. ಅವ್ರು ಹೇಳ್ತಾರೆ, ನನ್ನ ಮನ ಉಲ್ಲಾಸಿಸುತ್ತದೆ ಮುಕ್ತಿದಾತ ದೇವನಲ್ಲಿ ಅಂತ. ದೇವರನ್ನ ಸ್ತುತಿಸಿದಳು ಮರಿಯಳ ಕೀರ್ತನೆ. ಶಿ ಸ್ಟಾರ್ಟೆಡ್ ಪ್ರೈಸಿಂಗ್ ಆ್ಯಂಡ್ ವರ್ಷಿಪಿಂಗ್ ಗಾಡ್ ಬಿಕಾಸ್
She experienced Christ in her. She was celebrating Christmas. ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ? ಕೆಂಪು ಟೊಪ್ಪಿ ಹಾಕ್ಕೊಂಡು, ಕ್ರಿಸ್ಮಸ್ ತಾತನ ಡ್ರೆಸ್ ಹಾಕ್ಕೊಂಡು, ಕುಣ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಹಾಡು ಹೇಳ್ಕೊಂಡು, ಚಾಕ್ಲೇಟ್ ಕೊಟ್ಕೊಂಡು, ಇನ್ನು ಡಿಸೆಂಬರ್ 24ಕ್ಕೆ ರಾತ್ರಿ ಸ್ವಲ್ಪ ಎಣ್ಣೆ ಪಾರ್ಟಿ, ಡ್ರಿಂಕ್ಸ್ ಪಾರ್ಟಿ ಎಲ್ಲ ಮಾಡಿಕೊಂಡು, ಮಾಂಸ ಬೇಯಿಸ್ಕೊಂಡು ತಿನ್ಕೊಂಡು, ಇವರಿಗೆ ಸ್ವಲ್ಪ ಕೇಕ್ ಎಲ್ಲ ಕೊಟ್ಕೊಂಡು ನಮ್ಮ ಕ್ರಿಸ್ಮಸ್ ನಾವು ಮಾಡ್ತೀವಿ. ಕರೆಕ್ಟಾ? ನಾವು ಮಾಡೋದು ಹಾಗೇನಾ? ಎಲ್ಲರೂ ಕುಡಿತಾರೆ ಅಂತ ಹೇಳೋದಿಲ್ಲ. ಕೆಲವರು ಅದು ಅವ್ರವ್ರ ಸ್ವಾತಂತ್ರ್ಯ, ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರು ಮಾಡ್ತಾರೆ. ಮರಿಯಳು ಹೇಗೆ ಕ್ರಿಸ್ತ ಜಯಂತಿ ಮಾಡಿದ್ದು? ದೇವರನ್ನು ಸ್ತುತಿಸಿದ್ಲು. ಅದಾದಮೇಲೆ ಮನೇಲಿರಲಿಲ್ಲ, ಓಡಿದ್ಲು. ದೂರದಲ್ಲಿದ್ದಂಥ ತನ್ನ ಸಂಬಂಧಿಯ ಬಳಿಗೆ, ಎಲಿಜಬೆತಮ್ಮನ ಬಳಿಗೆ ಓಡಿ ಹೋಗಿ ಈ ವರ್ತಮಾನವನ್ನು, ಯಾವ ವರ್ತಮಾನ? ಕ್ರಿಸ್ತ ಯೇಸುವಿನ ಈ ಶುಭ ವರ್ತಮಾನವನ್ನು ಓಡಿ ಹೋಗಿ ಎಲಿಜಬೆತಮ್ಮಳಿಗೂ ಕೂಡ ವಂದನೆಯನ್ನು ಸಲ್ಲಿಸಿ, ದೇವರು ನನಗೆ ಈ ರೀತಿ ಮಹಾ ಉಪಕಾರ ಮಾಡಿದ್ದಾರೆ, ದೇವದೂತ ಪ್ರತ್ಯಕ್ಷನಾಗಿ ನನಗೆ ಈ ರೀತಿ ಹೇಳಿದ್ದಾನೆ, ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇಲ್ಲ, ಆತನು ದಾವೀದನ ಸಿಂಹಾಸನವನ್ನು ನಿತ್ಯವೂ ಆಳ್ವಿಕೆ ಮಾಡ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಏನು ದೇವದೂತ ಹೇಳಿದ್ನೋ ಎಲ್ಲವನ್ನ ಸಾರಿದಳು. ಅದು ಕ್ರಿಸ್ತ ಜಯಂತಿಯ ಆಚರಣೆ. ಮೊದಲು ದೇವರನ್ನು ಸ್ತುತಿಸುವುದು, ಎರಡನೇದಾಗಿ ಓಡಿ ಹೋಗಿ ಅದು ಯಾರಾಗಲಿ ಎಲ್ಲೇ ಇರಲಿ ಈ ಕ್ರಿಸ್ತನ ಪ್ರೀತಿಯ ಶುಭ ಸಂದೇಶವನ್ನು ಸಾರುವುದು. ದಟ್ ಈಸ್ ಹೌ ವಿ ನೀಡ್ ಟು ಸೆಲೆಬ್ರೇಟ್ ದ ಕ್ರಿಸ್ಮಸ್ ಎವ್ರಿ ಇಯರ್, ಎವ್ರಿ ಡೇ. ಈ ರೀತಿಯ ಪ್ರತಿದಿನ, ಪ್ರತಿ ವರ್ಷ ನಾವು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸಬೇಕಾಗಿರೋದು ಪ್ರೀತಿಯ ಸಹೋದರ ಸಹೋದರಿಯರೇ. ಅದಲ್ಲದೆ ಸ್ಟಾರ್ ನೇತು ಹಾಕ್ಕೊಂಡಲ್ಲ, ಅಥವಾ ಒಂದು ಗೋದಲಿ ಕಟ್ಕೊಂಡಲ್ಲ, ಅಥವಾ ಇನ್ನೇನೋ ಮಾಡಿಕೊಂಡಲ್ಲ. ಈ ಕ್ರಿಸ್ತನ ಅನುಭವದೊಂದಿಗೆ, ನನ್ನೊಳಗಡೆ ಬಂದ ಕ್ರಿಸ್ತನ ಅನುಭವದೊಂದಿಗೆ ನಾನು ಜೀವಿಸ್ತಾ, ದೇವರನ್ನ ಕೊಂಡಾಡ್ತಾ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸೋರಾಗಬೇಕು. ಅದರಿಂದ ಈ ಒಂದು ದಿನ ದೇವರು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಹೇಳೋಣ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯ ನಮಗೆ ಬೇಕು. ಖಂಡಿತವಾಗಲೂ ದೇವರ ವಾಕ್ಯ ಎಷ್ಟಿದ್ರೂ ಸಾಕಾಗೋದಿಲ್ಲ, ಎಷ್ಟಿದ್ರೂ ನಮಗೆ ತೃಪ್ತಿ ಅನ್ನೋದು ಆಗೋದಿಲ್ಲ, ಆಗಬಾರ್ದು. ನಮ್ಮಲ್ಲಿ ಪರಿಶುದ್ಧಾತ್ಮರು ಇರುವಾಗ ನಮಗೆ ಇನ್ನೂ ಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು? ಸಮಯದ ಒಳಗಡೆ ನಾವಿದ್ದೇವೆ, ಸಮಯದ ಹೊರಗಡೆ ಇಲ್ಲ. ಸಮಯದ ಒಳಗಡೆ ಇರೋದ್ರಿಂದ, ಕಾಲದ ಒಳಗಡೆ ಇರೋದ್ರಿಂದ ನಾವು ಈ ಕಾಲದ ಒಳಗಡೆ, ಸಮಯದ ಒಳಗಡೆ ಎಷ್ಟು ನಮಗೆ ತಗೊಳ್ಳಿಕ್ಕಾಗುತ್ತೋ ಅಷ್ಟು ನಾವು ಬೇಗ ತಗೋಬೇಕು. ಆಯಿತಾ? ನಿಮ್ಮಲ್ಲಿ ಕೆಲವರು ಇದ್ದೀರಿ, ಅಲ್ಲಿ ಇಲ್ಲಿ ಓಡೋಡಿ ಬರ್ತೀರಿ. ಯಾಕೆ ಗೊತ್ತಾ? ಈ ಶುಭ ವಾರ್ತೆಯನ್ನು ಇನ್ನೂ ಹೆಚ್ಚು ತೆಗೆದುಕೊಳ್ಳಲಿಕ್ಕೆ. ಯಾಕಂದರೆ ಒಳಗಡೆ ಪವಿತ್ರಾತ್ಮ ಇರುವವರಿಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವರಿಗೆ ಇನ್ನೂ ದೇವರ ನುಡಿ ತಗೋಬೇಕು, ದೇವರ ವಾಕ್ಯ ತಗೋಬೇಕು ಅಂತ ಆಸೆಯಿಂದ ಓಡೋಡಿ ಹೋಗ್ತೀರಿ, ಓಡೋಡಿ ಬರ್ತೀರಿ. ಖಂಡಿತವಾಗಲೂ ನೀವು ಓಡಬೇಕು. ಯಾತಕ್ಕಾಗಿ ಅಂದರೆ ಅಳಿದು ಹೋಗುವ ಆಹಾರಕ್ಕಾಗಿ ಓಡಬೇಡಿ, ಉಳಿಯುವ ನಿತ್ಯ ಜೀವ ಕೊಡುವ ದೇವರ ವಾಕ್ಯ ಎಂಬ ಸ್ವರ್ಗೀಯ ಮನ್ನಾ ಆ ವಚನಗಳಿಗಾಗಿ ಓಡಿರಿ, ಅದಕ್ಕಾಗಿ ದುಡಿಯಿರಿ, ಅದನ್ನು ತುಂಬಿಸ್ಕೊಳ್ರಿ. ಯೇಸು ಬರುವ ಸಮಯ ಸಮೀಪಿಸಿತು. ಈ ಲೋಕಕ್ಕೆ ನ್ಯಾಯ ತೀರ್ಪನ್ನು ಕೊಡಲು ಅವರನ್ನು ನಂಬಿ ನಿರೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಕರೆದುಕೊಂಡು ಹೋಗಲಿಕ್ಕೂ ಆ ಕ್ರಿಸ್ತ ಯೇಸು ಮರಳಿ ಬರುವ ಸಮಯವು ಸಮೀಪಿಸಿದೆ. ಆ ಒಂದು ನಂಬಿಕೆ ನಿರೀಕ್ಷೆಯಲ್ಲಿ ನಮ್ಮ ಮುಂದಿನ ಜೀವನವನ್ನು, ನಮ್ಮ ಈ ಕ್ರಿಸ್ತಿಯ ಜೀವಿತವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮೋಸ ಹೋಗಬಾರ್ದು, ನಾವು ವಂಚನೆಗೊಳಗಾಗಬಾರ್ದು. ಯಾಕೆಂದರೆ ದೇವರು ನಮಗೆ ಕೊಟ್ಟಂಥ ಈ ಜೀವನ ನಾವು ದೇವರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು. ದೇವರಿಗೆ ನಮ್ಮ ಡೊನೇಷನ್ ಬೇಡ, ದೇವರಿಗೆ ನಮ್ಮ ಊಟ ಬಟ್ಟೆ ಬೇಡ, ದೇವರಿಗೆ ನಮ್ಮ ಹೂ ಕ್ಯಾಂಡ್ಲು ಬೇಡ. ಇದೆಲ್ಲ ದೇವ್ರ ಹತ್ರ ಹೋಗೋದು ಇಲ್ಲ, ಇದೆಲ್ಲ ಇಲ್ಲೇ ಮನುಷ್ಯರ ಹತ್ರನೇ ಇರುತ್ತೆ. ದೇವರಿಗೆ ನನ್ನಿಂದ ಬರುವ ಕ್ರಿಸ್ತನು ಬೇಕು, ನನ್ನ ಜೀವಿತದಿಂದ ಬರುವ ಕ್ರಿಸ್ತ ಯೇಸು ಬೇಕು. ಅದನ್ನು ಕೊಡಲಿಕ್ಕೋಸ್ಕರ ನಾವು ಒಬ್ಬೊಬ್ಬರು ಕೂಡ ಮನಸ್ಸು ಮಾಡೋಣ. ಮೊದಲನೇದಾಗಿ ಆ ಕ್ರಿಸ್ತನನ್ನು ಬರಮಾಡಿಕೊಂಡ್ರೆ ಆ ಕೆಲಸ ಆಗುತ್ತೆ. ಇದು ದೇವರ ಆತ್ಮರು ನಮ್ಮ ಮುಖಾಂತರ ಮಾಡುವ ಕಾರ್ಯ, ನಮ್ಮ ಪ್ರಯತ್ನದಿಂದ ಆಗುವಂಥದ್ದಲ್ಲ. ದಿಸ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ಒಂದು ವೇಳೆ ಪವಿತ್ರಾತ್ಮರನ್ನು ಪಡ್ಕೊಳ್ಳದೆ ಇದ್ದವ್ರು ನಿಮ್ಮಲ್ಲಿ ಯಾರಾದರೂ ಇದ್ದರೆ, ಈ ಕ್ರಿಸ್ತನನ್ನು, ದೇವರ ಪ್ರೀತಿಯನ್ನು, ದೇವರ ಗಿಫ್ಟನ್ನು ಸ್ವೀಕಾರ ಮಾಡದೇ ಇದ್ದವರು ಯಾರಾದರೂ ಇದ್ದರೆ, ನಿಮಗೊಂದು ಅವಕಾಶ. ಕ್ರಿಸ್ತ ಜಯಂತಿ ಆಗೋದ್ರೊಳಗಡೆ ಶುಭ ಸಂದೇಶವನ್ನು ಆಲಿಸಿ, ಎಲ್ಲಾದರೂ ಹೇಗಾದರೂ ಕಷ್ಟಪಟ್ಟು ದಯವಿಟ್ಟು ಶುಭ ಸಂದೇಶವನ್ನು ಆಲಿಸಿ, ಬೈಬಲ್ ಓದಿ, ಎಲ್ಲೂ ಸಿಕ್ಕಿಲ್ಲ ಅಂದರೆ ಬೈಬಲ್ ಓದಿ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆ ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನು ನಮ್ಮಲ್ಲಿಗೆ ಬರಮಾಡಿಕೊಳ್ಳೋಣ.
ದೇವರು ಕೊಟ್ಟ ದೇವರ ವರವಾದ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡೋಣ. ಆಗ ಈ ದೇಹ ದೇವರ ಆಲಯವಾಗ್ತದೆ. ದೇವಾಲಯ ಅಂತ ಹೇಳುವಾಗ ಅದು ಬೋರ್ಡ್ ಇರೋ ಜಾಗ ಅಲ್ಲ, ದೇವರಿರೋ ಜಾಗ. ನಾವು ದೇವರಿರೋ ಜಾಗ ಆಗ್ತೀವಿ, ದೇವರ ಆಲಯವಾಗ್ತೀವಿ. ದೇವಾಲಯ ಪರಿಶುದ್ಧವಾದದ್ದು. ಆ ದೇವಾಲಯ ನಾವಾದರೆ ಖಂಡಿತ ನಮ್ಮ ಜೀವಿತದ ಮುಖಾಂತರ ದೇವರಿಗೆ ಮಹಿಮೆ ಆಗ್ತದೆ. ಮಹಿಮೆ ಆಗಬೇಕಾದ್ರೆ ನಾವು ದೇವಾಲಯ ಆದರೆ ಸಾಕು. ಆ ಕ್ರಿಸ್ತನನ್ನು, ದೇವರ ಗಿಫ್ಟಾದ, ದೇವರ ಪ್ರೀತಿಯಾದ ಯೇಸುವನ್ನು ನಾವು ಬರಮಾಡಿಕೊಂಡು ಬದುಕಿದರೆ ಅಷ್ಟೇ ಸಾಕು. ಜೀವನದ ದೊಡ್ಡ ಸಾಧನೆಯನ್ನು ಕೇಳಿದರೆ ಕ್ರಿಸ್ತನನ್ನು ಸ್ವೀಕಾರ ಮಾಡೋದು, ಕ್ರಿಸ್ತನನ್ನು ಮುಖಾಂತರ ಜೀವಿಸುವ ಜೀವನ, ಅದೇ ದೊಡ್ಡ ಸಾಧನೆ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಒಳ್ಳೆಯವನಾದ ನಮ್ಮ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನಾದ ದೇವರೇ, ನೀನು ಪ್ರೀತಿ ಸ್ವರೂಪನಾಗಿದ್ದೀಯಾ ಎಂಬುದನ್ನು ನಿನ್ನ ಏಕೈಕ ಪುತ್ರನು, ನಮ್ಮ ಕರ್ತನು, ರಕ್ಷಕನೂ ಆದ ಯೇಸು ಕ್ರಿಸ್ತನನ್ನು ಈ ಧರೆಗೆ ಕಳುಹಿಸಿಕೊಡುವುದರ ಮುಖಾಂತರವಾಗಿಯೂ, ನಮ್ಮ ಅಂತರಂಗದಲ್ಲಿ ಅವರನ್ನು ನೀವು ನೀಡುವುದರ ಮುಖಾಂತರವಾಗಿಯೂ ನಮಗೆ ಅನುಭವಿಸುವಂತೆ ಮಾಡಿದ್ದೀರಿ ಸ್ವಾಮಿ. ನೀವು ನಿಜವಾಗಿಯೂ ಪ್ರೀತಿ ಸ್ವರೂಪರಾಗಿದ್ದೀರಿ ಅಪ್ಪ. ನಿಮ್ಮ ಪ್ರೀತಿಯ ಅನುಭವ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನು ಕೊಟ್ಟಂಥ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿನ್ನ ಸಾನ್ನಿಧ್ಯವನ್ನು ಪ್ರತಿದಿನವೂ ಅನುಭವಿಸುವಂತೆಯೋ, ನಿನ್ನ ವಚನಗಳ ಮುಖಾಂತರವಾಗಿ ಇನ್ನೂ ಹೆಚ್ಚಾಗಿ ನಿನ್ನನ್ನು ಅರಿತುಕೊಳ್ಳುವಂತೆಯೋ, ಅದರಲ್ಲಿ ಆನಂದಿಸುವಂತೆಯೋ ನೀವು ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಭುವಿನಲ್ಲಿ ಸತತವೂ ಆನಂದಿಸಿರಿ ಎಂಬ ವಾಕ್ಯದ ಪ್ರಕಾರ ನಿನ್ನ ವಚನಗಳನ್ನು ಆಲಿಸುವಾಗಲೆಲ್ಲ ಕರ್ತನೆ, ಅದರಿಂದ ಸಿಗುವಂಥ ಪರಮಾನಂದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ನಿನ್ನ ವಾಕ್ಯ ತಂದು ಕೊಡುವಷ್ಟು ಆ ಪರಮಾನಂದ ಈ ಲೋಕದಲ್ಲಿ ಬೇರೆ ಯಾವುದರಿಂದನೂ ನಮಗೆ ಸಿಗ್ತಾ ಇಲ್ಲಪ್ಪ. ಅಂತ ಶ್ರೇಷ್ಠವಾದ ಆನಂದಕ್ಕೆ ಕರ್ತನೆ ಈ ಒಂದು ರಾತ್ರಿ ವೇಳೆಯಲ್ಲಿ ನಮ್ಮೊಬ್ಬೊಬ್ಬರನ್ನು ಅರ್ಹರನ್ನಾಗಿ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಯೇಸುವೆ, ನಿನ್ನ ಒಂದು ಆಗಮನ, ನೀನು ಈ ಜಗತ್ತಿಗೆ ಬಂದಿದ್ದು ಎಲ್ಲ ಮಾನವರನ್ನು ಬೆಳಗಿಸುವುದಕ್ಕಾಗಿ, ಎಲ್ಲ ಮನುಷ್ಯನ ಅಂತರಂಗದಲ್ಲಿದ್ದ ಭಯವನ್ನು ತೆಗೆದುಹಾಕಿ ಸ್ವರ್ಗದ ಪ್ರೀತಿಯನ್ನು, ಆನಂದವನ್ನು ತುಂಬಿಸುವುದಕ್ಕಾಗಿ ದೇವರೇ, ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಆನಂದ ತುಂಬಲ್ಪಡಲಿ. ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಹೃದಯಗಳಲ್ಲಿಯೂ ಸ್ವರ್ಗ ರಾಜ್ಯದ ಅನುಭವ ಉಂಟಾಗಲಿ. ಸೈತಾನನ ರಾಜ್ಯ ನಾಶವಾಗಲಿ. ಕೋಪ, ದ್ವೇಷ, ಹಗೆತನ, ಹೊಟ್ಟೆ ಕಿಚ್ಚಿನ ಸಾಮ್ರಾಜ್ಯ ನಾಶವಾಗಿ ಎಲ್ಲ ಹೃದಯಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಕ್ರಿಸ್ತ ಯೇಸುವಿನ ಆಡಳಿತ ಉಂಟಾಗಲಿ. ಸ್ವರ್ಗೀಯ ಆಡಳಿತ ಉಂಟಾಗಲಿ. ಪ್ರೀತಿ, ಶಾಂತಿ, ಸಮಾಧಾನ, ನೀತಿ ಆಡಳಿತ ಒಂದು ಹೃದಯಗಳಲ್ಲಿ, ಎಲ್ಲ ಹೃದಯಗಳಲ್ಲಿಯೂ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ. ಪ್ರತಿಯೊಬ್ಬರ ಹೃದಯದಲ್ಲೂ ಈ ದಿನ ಆಲಿಸಿದಂಥ ಶುಭ ಸಂದೇಶ ಮಾಂಸ ಧರಿಸುವಂತೆ ಆಗಲಿ, ಅನುಭವವಾಗಲಿ ಅಪ್ಪ. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಾವು ಹಂಚುವಂತ ಈ ಒಂದು ಶುಭ ಸಂದೇಶದ ಕೈಪಿಡಿಗಳು ಒಬ್ಬೊಬ್ಬರ ಹೃದಯವನ್ನ ತಲುಪಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಅಪ್ಪ. ಸ್ತೋತ್ರ ಪವಿತ್ರಾತ್ಮರೇ. ಥ್ಯಾಂಕ್ ಯು ಜೀಸಸ್. ಸಂತೋಷದಿಂದ ಮರಿಯಳು ದೇವರನ್ನ ಸ್ತುತಿಸಿಕೊಂಡು ಆಡಿದ ಹಾಗೆ ನಾವು ಕೂಡ ನಿಜವಾಗಲೂ ನಮ್ಮಲ್ಲಿ ಬಂದ ಯೇಸು ಕ್ರಿಸ್ತನನ್ನು ಅನುಭವಿಸುತ್ತಾ ದೇವರನ್ನು ಕೊಂಡಾಡೋಣ. ಹಾಲೆಲೂಯಾ.